ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ಶೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವೈರ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಈಗ ಎಲ್ಲರೂ ಸಹ ದೇವತೆಗಳು ಅವತಾರವನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು ಅರ್ಪಣೆ ಮಾಡಿದ್ದಾರೆ. ಅದಕ್ಕೆ ರಾಮದೇವರ ಅವತಾರಕ್ಕಿಂತ ಮುಂಚಿತವಾಗಿ ಕೆಲವರು, ರಾಮದೇವರ ಅವತಾರ ಆದಮೇಲೆ ಕೆಲವರು, ಹೀಗೆ ಎಲ್ಲ ದೇವತೆಗಳು ಅವತಾರ ಮಾಡ್ತಾ ಇದ್ದಾರೆ. ರಾಮದೇವರು ಅವತಾರ ಮಾಡಿದ್ದೆಲ್ಲಿ ಅಂದರೆ ಸ ಕಶ್ಯಪಶ್ಯ ಅದಿತಿಗರ್ಭ ಜನ್ಮನಃ ವಿವಸ್ವತಃ ತಂತುಭವಸ್ಯ ಭೂಭೃತಃ ಗೃಹೇ ದಶಸ್ಯಂದನ ನಾಮಿನೋ ಅಭೂತ್ ಕೌಸಲ್ಯಕಾ ನಾಮ್ನಿ ತದರ್ಥಿತೇಷ್ಟಃ. ದಶರಥ ಕೌಸಲ್ಯರ ಮಗನಾಗಿ ಸೂರ್ಯವಂಶದಲ್ಲಿ ಪರಮಾತ್ಮ ಅವತಾರವನ್ನು ಮಾಡಿದ. ಸೂರ್ಯ ಆ ಸೂರ್ಯ ಅಲ್ಲ, ಕಶ್ಯಪರಮಾಗಿ ಹುಟ್ಟಿದ ಸೂರ್ಯ. ಇದು ಬಹಳ ಮುಖ್ಯ ಇತ್ತು. ಬ್ರಹ್ಮದೇವರಿಂದ ಹುಟ್ಟೋದು, ದೇವರಿಂದ ಹುಟ್ಟೋದು, ಇಲ್ಲಿ ಹುಟ್ಟೋದು, ಇಲ್ಲಿ ಈ ವಂಶದಿಂದ ಶುರುವಾಗಿತ್ತು. ಇಲ್ಲಿ ಸೂರ್ಯವಂಶ ಚಂದ್ರವಂಶ ಅಂದರೆ ಕಶ್ಯಪರ ಮಕ್ಕಳಾಗಿ ಹುಟ್ಟಿದಾರಲ್ಲ, ಈ ಸೂರ್ಯನಿಂದ ಬೆಳೆದ ವಂಶ ಸೂರ್ಯವಂಶ. ಅದು ಚಂದ್ರವಂಶ ಶಶಾಂಕ ಪುತ್ರಾದ ಭವತ್ ಪುರೂರವ. ಹಾಂ ಇನ್ನು ಸ್ವಲ್ಪ ಈ ಕೆಟ್ಟ ಇಟ್ರೆ ಕಡೆ ಇನ್ನು ಸ್ವಲ್ಪ ಹತ್ರ ಇಟ್ರೆ ಇನ್ನು ಸ್ವಲ್ಪ ಹತ್ರ ಹಿಡಿದು ಅವತಾರವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಇದು ಹಾಗಲ್ಲ, ಚಂದ್ರವಂಶ ಆಗಲ್ಲ. ಬ್ರಹ್ಮದೇವರು, ಅತ್ರಿಮುನಿಗಳು, ಚಂದ್ರ ಅಲ್ಲಿಂದ ಬಂದಿತ್ತು. ಇದು ಸೂರ್ಯವಂಶ ಹೀಗೆ, ಚಂದ್ರವಂಶ ಹಾಗೆ. ಅದನ್ನು ಹೇಳೋದಕ್ಕೇನೆ ಕಶ್ಯಪಸ್ಯ ಅತಿಥಿಗರ್ಭ ಜನ್ಮನಃ ವಿಭಸ್ವತಸ್ತಂತುಭವಸ್ಯ ಭೂಭೃತಃ ಅಂಥೇಳಿ ಸ್ಪಷ್ಟೀಕರಣ ಕೊಟ್ಟು, ತದಾಜ್ಞೆಯ ದೇವಗಣ ಬಭೂವಿರೇ ಪುರೈವ ಪಶ್ಚಾದಪಿ ತಸ್ಯ ಭೂಮ್ನಃ. ಪರಿಪೂರ್ಣನಾದ ಶ್ರೀರಾಮ ಯಾರ ಸಹಾಯನೂ ಬೇಕಿಲ್ಲ. ಅದು ಅವರವರ ಸೇವೆಗೋಸ್ಕರ ಅವರು ಪಶ್ಚಾತ್ ಪುರೈವ, ಕೆಲವರು ಮೊದಲು ಕೆಲವರು ಆಮೇಲೆ ಎಲ್ಲ ದೇವತೆಗಳ ಅವತಾರವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನಿಷೇವಣಾಯ ಉರುಗುಣಸ್ಯ ವಾನರೇಶು, ನಿಷೇವಣಾಯ ಉರುಗುಣ ಉರು ಅಂದರೆ ಶ್ರೇಷ್ಠ, ಉರುಗುಣ ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಆತನ ಸೇವೆಗೋಸ್ಕರ ನಿಷೇವಣ, ಸೇವೆ ಅಲ್ಲಿದ್ದು ಮಾಡಬಹುದು, ಇಲ್ಲಿದ್ರೆ ನಿಷೇವೆ ಆಗುತ್ತೆ. ಯೋಚನೆ ಮಾಡಬೇಕಾದ್ರೆ ಸೇವೆಗೆ ಹೋಗ್ತದೆ. ಯಾವ ಸೇವೆ ದೊಡ್ಡದು ಅದನ್ನು ಯೋಚನೆ ಮಾಡಬೇಕು. ಯಾವ ದುಡ್ಡಿರೋನು ಏನು ಮಾಡ್ತಾನೆ, ದೊಡ್ಡ ಲಿಸ್ಟ್ ಇದು ಹೂಡಿ ಹೋಗ್ತಾನೆ, ಭಾರಿ ದೊಡ್ಡ ಸೇವೆ ಮಾಡಿಬಿಡಿ ಅಲ್ಲಿ ಹೇಳ್ತಾರೆ. ಜ್ಞಾನ ಇರೋರು ಏನು ಮಾಡಬೇಕಾಗ, ಯಾವುದರಿಂದ ಹೆಚ್ಚು ಪ್ರೀತರಾಗ್ತಾರೋ ಆ ಸೇವೆ ಆರಿಸ್ಕೋಬೇಕು. ಪ್ರದಕ್ಷಿಣ ನಮಸ್ಕಾರ ಹಾಕೋದು ದೊಡ್ಡದಲ್ಲ, ಅದು ಪಾಪ ಏನೂ ಬರೋದೆಲ್ಲ ಹಾಕ್ತಾರೆ, ದೊಡ್ಡದಲ್ಲ. ಬಂದವರಲ್ಲಿ ಅಂತ ಪಾರಾಯಣ ಮಾಡೋದು ಭಾರಿ ಶ್ರೇಷ್ಠ ಆಗುತ್ತೆ, ಗೊತ್ತಾಯ್ತಾ. ಪಾರಾಯಣ ಪಾಠಪ್ರ ದೊಡ್ಡ ಸೇವೆ ಅದು, ಈ ದೊಡ್ಡ ಸೇವೆ ಅಲ್ಲ ಇದು. ಅಂದರೆ ತನಗೇನು ಬೆಸ್ಟ್ ಸೇವೆ ಮಾಡೋಕ್ಕೆ ಬರ್ತದೆ ಅದನ್ನು ಆರಿಸ್ಕೋಬೇಕೇ ಹೊರತು ಸೇವೆನೇ ಮಾಡೋದಿಲ್ಲ, ವಿಷಯ ಬಿಟ್ಬಿಡಿ ಹೋಯ್ತು ಅಲ್ಲಿಗೆ. ಸಾಮಾನ್ಯ ಸೇವೆ ಮಾಡ್ತಾರೆ, 35% ಬಂತು, ಏನು ಮಾಡ್ತಾನೆ ಅವನು, ರ್ಯಾಂಕ್ ಬರಬೇಕಲ್ಲ. ಆ ರೀತಿ ಲೋಕ ಓದಬೇಕಾದ್ರೆ ರ್ಯಾಂಕು ಫಸ್ಟ್ ಕ್ಲಾಸ್ ಅಂತ ಕಾನ್ಸೆಪ್ಟ್ ಇಟ್ಕೊಂಡ ಹಾಗೆ ನಾವು ದೇವರ ಸೇವೆ ಮಾಡಬೇಕಾದ್ರೂ ಕೂಡ ಅತ್ಯುತ್ತಮ ಮಟ್ಟದ ಸೇವೆ ಮಾಡಬೇಕು. ಈಗ ಏನು ಬೆಸ್ಟ್ ಮಾಡ್ಬೋದು ನಾವು ಅದನ್ನು ಯೋಚನೆ ಮಾಡಿದರೆ ಒಳ್ಳೆ ಸಿದ್ಧಿ ಆಗುತ್ತೆ. ಅದನ್ನ ಬಿಟ್ಟು ಏನೋ ಸೇವೆ ಆಯ್ತಲ್ಲ ಅಂತ ಉಪಯೋಗ. ಗಾಯತ್ರಿ ಜಪ ನಂಬರ್ 1 ಮಾಡಬೇಕು, ಬದಲಾವಧೆ ನಂಬರ್ 1, ಪ್ರತಿಯೊಂದು ನಂಬರ್ 1 ಅದಕ್ಕೆ ಟ್ರೈ ಮಾಡಿದರೆ ಕನಿಷ್ಠ ಪಕ್ಷ ಏನಾಗುತ್ತಾಗ ಯಶಸ್ವಿ ಆಗೋ ಚಾನ್ಸ್ ಇರುತ್ತೆ. ಮುಂದೆ ಪ್ಲಾನೇ 35 ಮಾಡಿದರೆ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಆ ರೀತಿ ಮಾಡಿಕೊಡೋದು. ಆ ದೃಷ್ಟಿಯಲ್ಲಿ ನಿಷೇವಣ ಅನ್ನೋ ಪದ ಇಂಪಾರ್ಟೆಂಟ್. ಸೇವನ, ನಿಷೇವಣ, ನಿತರಾಮ್ ಸೇವನ, ನಿಷೇವಣ, ಅತಿ ಹೆಚ್ಚು ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ನಾವು ಕಲ್ಪಿಸ್ಕೊಳ್ಬೇಕು. ಯಾವಾಗಲೂ ಅವಕಾಶ ಇರುತ್ತೆ, ಅದು ಯುಟಿಲೈಸ್ ಮಾಡ್ಕೊಳ್ಳೋದು ಭಾರಿ ದೊಡ್ಡದು. ಬಸ್ ಬಂದ ಮಾತಾಡ್ತಾರೆ ನಿಂತ್ಕೊಂಡ್ಬಿಟ್ಟು ಕಳ್ಕೊಂಡ್ಬಿಟ್ರೆ ಹಾಗೋ ಹಾಗೆ. ಹೋಗ್ಬೇಕಾದ್ರೆ ಬಸ್ ಬಂದಿದೆ, ಹರಟೆ ಹೊಡೆದ್ರೆ ನಿಂತ್ಕೊಂಡ್ಬಿಟ್ಟಿದ್ರೆ ಹೋಗ್ಬಿಡ್ತು ಬಸ್ಸು. ಅದೊಂದೇ ಮತ್ತೆ ಸಿಗೋದೆಲ್ಲ ಚಾನ್ಸೇ ಇಲ್ಲ. ಆ ಕಡೆ ಗಮನ ಇಟ್ಟೇ ಕೆಲಸ ಮಾಡ್ತಿರ್ಬೇಕು. ಎಷ್ಟು ಮಾತಾಡಿದರೂ ಕೂಡ ಗಮನ ಇಟ್ಟಿರ್ತಾರೆ. ಹಾಗೆ ಯಾವಾಗಲೂ ನಾವು ಸಾಧನೆ ಬಗ್ಗೆ ಗಮನ ಇಟ್ಟರೆ ಅದು ಸಾಧನೆ ಆಗುತ್ತೆ ಹೊರತು ಆದರೆ ಆಗಲಿ ಹೋದ್ರೆ ಹೋಗಲಿ ಅಂದರೆ ಆಗೋದಿಲ್ಲ. ಹೋಗೋದೇ ಗ್ಯಾರಂಟಿ ಹೊರತು ಎಂದು ಆಗೋದೇ ಇಲ್ಲ. ಎಲ್ಲ ನೆಗೆಟಿವ್ ಅಪ್ರೋಚ್ ಅಥವಾ ಒಂಥರ ಇಂಡಿಫರೆಂಟ್ ಅಪ್ರೋಚೇ ಇಲ್ಲ, ಅದು ಬೇರೆ. ಅಪ್ರೋಚ್ ಇದ್ದವರು ಕೂಡ ಏನು ಮಾಡೋದಿಲ್ಲ, ತಮ್ಮ ಕೆಪಾಸಿಟಿ ಸಂಪೂರ್ಣ ಯುಟಿಲೈಸ್ ಮಾಡ್ಕೊಳ್ಳೋದಿಲ್ಲ. ತಮ್ಮ ಏನು ಶಕ್ತಿ ಇದೆ ಪೂರ್ತಿ ಉಪಯೋಗಿಸ್ಬೇಕಂತ ಮ್ಯಾಕ್ಸಿಮಮ್ ಎಫರ್ಟ್ಸ್ ಹಾಕ್ಬೇಕು. ಅದಕ್ಕೆ ಪ್ರಯತ್ನ ಅಂತ, ಯತ್ನ ಅಲ್ಲ ಪ್ರಯತ್ನ. ಯತ್ನ ಅಂದ್ರೇನು, ಎಫರ್ಟ್.
ಪ್ರಯತ್ನ ಅಂದ್ರೇನು? ಪ್ರಾಪರ್ ಆ್ಯಂಡ್ ಫುಲ್ ಎಫರ್ಟ್ಸ್. ಪ್ರಾಪರ್ ಎಫರ್ಟ್ಸು, ಫುಲ್ ಎಫರ್ಟ್ಸ್ ಹಾಕ್ಬೇಕು. ಅವನು ಆರ್ಟ್ಸ್ ತೊಗೊಂಡಿದ್ದಾರೆ, MBBS ಅಪ್ಲೈ ಮಾಡಿದ್ದೆ ಎಫರ್ಟ್ಸ್. ಏನು ಎಫರ್ಟ್ಸ್? ಯಾಕೆ? ಎಲಿಜಿಬಿಲಿಟಿನೇ ಇಲ್ಲ ಅವನಿಗೆ. ಎಲಿಜಿಬಿಲಿಟಿ ಇದ್ದಿದ್ರಲ್ಲಿ ಎಫರ್ಟ್ಸ್ ಹಾಕಬೇಕು, ಅದ್ರಲ್ಲಿ ಬೆಸ್ಟ್ ಹಾಕಬೇಕು. ಇದೆಲ್ಲ ಯೋಚನೆ ಮಾಡಿದರೆ ಒಂದೊಂದು ಪದಕ್ಕೂ ಅಷ್ಟು ಅರ್ಥ ಇರುತ್ತೆ. ಪಶ್ಚಿಮೋದ್ಭವಾಹ ನರೇಶು ಏವ ವಾನರೇಶು ನರೇಶು. ವಾನರರಲ್ಲಿ ಎಲ್ಲ ಮೊದಲೇ ಅವತಾರ ಮಾಡಿಬಿಟ್ರು. ನಿನ್ನೆ ಹೇಳಿದೆ, ವಾನರ ಶಬ್ದಕ್ಕೆ ಬರೀ ವಾನರರಾಗಿ ಅಲ್ಲ, ಇವು ಕಪಿ ಹೇಳ್ತಾರೆ, ಸಿಂಗಲೀಕ ಇದು ಎಷ್ಟೆಷ್ಟೋ ಪ್ರಾಣಿಗಳ ರೂಪಲ್ಲ ಬಂದುಬಿಟ್ರು. ಕೃಷ್ಣ ಗೋಪಾಲಕ ಅಂತ ಹೇಳಿದ್ರು, ಗೋಗಳನ್ನ ಅಷ್ಟೇ ಕಾಯಲಿಲ್ಲ, ಅದರಲ್ಲಿ ಏನಿದ್ವು? ಈ ಕುರಿಗಿರಿ ಸೇರ್ಕೊಂಡಿದ್ವು ಅದರಲ್ಲಿ. ಪ್ರಧಾನ ಗೋಪಾಲಕ. ಈಗ ಬಂದಿದ್ದೆಲ್ಲ ದೇವ ಸರ್ವರಕ್ಷಣೆ ಮಾಡ್ತಾನೆ. ಅದರಿಂದಾಗಿಯೇ ಗೋಬ್ರಾಹ್ಮಣ ಹಿತ, ಅದೊಂದು ಅರ್ಥ ಇದು. ಗೋಗಳನ್ನಷ್ಟೇ ಕಾಪಾಡಬೇಕು ಅಂತಲ್ಲ, ಬೇರೆದನ್ನೂ ಮಾಡಿ. ಪ್ರಯಾರಿಟಿ ಯಾವುದಕ್ಕೆ? ಬುಡು ಪ್ರಾಣಿನ ಕೊಂದಾಕ್ಬಿಡಿ ಅಂತ ಅರ್ಥ ಅಲ್ಲ. ಎಲ್ಲ ಪ್ರಾಣಿಗಳು, ಬ್ರಾಹ್ಮಣನ ಬುಡಿದ ಮನುಷ್ಯ ಬಿಟ್ಬಿಡಿ ಅಂತ ಅರ್ಥನ? ಮನುಷ್ಯರಲ್ಲಿ ಬ್ರಾಹ್ಮಣನಿಗೆ ಪ್ರಾಧಾನ್ಯ, ಇದರಲ್ಲಿ ಊರು ಪ್ರಾಮಾಣ್ಯ ಹೊರತು ಗೋಗಳು ಮಾತ್ರ ನೋಡ್ಕೊಳ್ಳಿ, ಬ್ರಾಹ್ಮಣರು ಮಾತ್ರ ನೋಡಿ ಅಲ್ಲ. ವಿಶೇಷವಾಗಿ ಇವೆರಡನ್ನು ನೋಡಿ ಅಂತ ಅರ್ಥ. ಅದಕ್ಕೆ ವಿಶೇಷವಾಗಿ ವಾನರರಲ್ಲಿ ಅವತಾರವನ್ನು ಮಾಡಿದರು ದೇವತೆಗಳು. ನರೇಶ್ವೇವಚ ಪಶ್ಚಿಮೋದ್ಭವಾಹ. ಮನುಷ್ಯರಲ್ಲಿ ಮಾತ್ರ ಲಕ್ಷ್ಮಣ, ಭರತ, ಶತ್ರುಘ್ನ 3 ಜನ ಕೂಡ ಹೇಗೆ ಅವತಾರ ಮಾಡಿದರು? ಪಶ್ಚಿಮ, ಅನಂತರ. ಪೂರ್ವ, ಪಶ್ಚಿಮ. ಪೂರ್ವ ಅಂದರೆ ಮೊದಲು ಅಂತ ಅರ್ಥ ಆಗ್ತದೆ, ಪೂರ್ವಜರು ಅರ್ಥ ಆಗುತ್ತಾಗ. ಆಪೋಸಿಟ್ ಯಾರು? ಪಶ್ಚಿಮ ಅಂದರೆ ಅನಂತರದವರು ಅಂತ. ನ ಸದೇವತಾನಾಂ ಪ್ರಥಮೋ ಗುಣಾಧಿಕೋ ಬಭೂವ ನಮ್ನಾ ಹನುಮಾನ್ ಪ್ರಭಂಜನ ಸ್ವಸಂಭವ ಕೇಸರಿಣೋ ಗೃಹೇ ಪ್ರಭು ಬಭೂವ ವಾಲಿ ಸ್ವತ ಏವ ವಾಸವಃ. ಈಗೆಲ್ಲ ಲಿಸ್ಟ್ಗಳು ಯಾರ್ಯಾರು ಏನು ಅವತಾರ ಮಾಡಿದ್ರು, ಭಾಳ ಇಂಪಾರ್ಟೆಂಟ್. ಈಗ ಅವತಾರ ಮಾಡಿದ್ರು ಅಂತ ಹೇಳಿಬಿಟ್ರು. ಯಾವ್ಯಾವ ಅವತಾರ, ಯಾರ್ಯಾರು ಅವತಾರ ಜಾತಕ್ಕೆ ತಿಳ್ಕೊಬೇಕು ಅಂದರೆ ಅವ್ರ ಸಾಧನೆ ಹೇಗಿರುತ್ತೆ? ಅವತಾರಕ್ಕೆ ತಕ್ಕಂತೆ ಇರುತ್ತೆ. ತಾರತಮ್ಯ ಮೇಂಟೈನ್ ಆಗ್ತಾ ಹೋಗುತ್ತಾಗ ತಾರತಮ್ಯ ಕೆಲ ಆವೇಶ ಅಂಶಾದಿಗಳಿಂದ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅಷ್ಟೇ. ಬಟ್ ಅವ್ರ ಕೆಪಾಸಿಟಿ ಎಷ್ಟಿರುತ್ತೋ, ಇಂಜಿನಿಯರ್ ಬಂದವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವೀಗ? ಆ ಕೆಲಸ. ಡಾಕ್ಟರ್ ಅಂದರೆ ಆ ಕೆಲಸನ. ಇವರೆಲ್ಲ ದೇವತೆಗಳೆಲ್ಲ ಪೋರ್ಟ್ಫೋಲಿಯೋ ಇದೆ. ಹಾಗೇನೆ ವೈದ್ಯರಿದ್ದಾರೆ, ಇಂಜಿನಿಯರ್ ಎಲ್ಲರೂ ಇದ್ದಾರೆ ಇದರೊಳಗೆ. ಅವರೆಲ್ಲ ಅವತಾರ ಮಾಡಿ ಬರ್ತಾರೆ. ಫುಲ್ ಬೆಟಾಲಿಯನ್ ಬರಬೇಕು, ಒಬ್ಬರು ಬಂದರೆ ಸಾಲದು. ಅವ್ರು ಯಾರ್ಯಾರು ಅಂತ ಹೇಳ್ತಾರೆ. ಇಲ್ಲ, ತಾರತಮ್ಯ ಇದ್ದೇ ಇರುತ್ತೆ, ಗೊತ್ತಾಯ್ತಾ? ಒಮ್ಮೊಮ್ಮೆ ಏನಾಗುತ್ತೆ? ಚೇಂಜ್ ಆಗುತ್ತೆ, ಆವೇಶ ಇತ್ಯಾದಿಗಳ ಮೂಲಕ ಚೇಂಜ್ ಆಗುತ್ತೆ. ಅದು ಸಾಮಾನ್ಯವಾಗಿ ತಾರತಮ್ಯ ಎಲ್ಲ ಕಡೆ ಮೇಂಟೈನ್ ಆಗುತ್ತೆ. ಸೂರ್ಯನೇ, ಚಂದ್ರನೇ. ಎಷ್ಟೇ ಮೋಡ ಅಡ್ಡ ಬಂದರೂ ಕೂಡ ಸೂರ್ಯನ ಬೆಳಕು ಹೇಗಿರುತ್ತೆ? ಚಂದ್ರ ಬೆಳಕಿಂದ ಜಾಸ್ತಿ ಇರುತ್ತೆ, ಎಷ್ಟೇ ಮೋಡ ಅಡ್ಡ ಬಂದರೂ ಕೂಡ. ಯಾಕೆ? ಸೂರ್ಯ ಇರೋದೇ ಹಾಗೆ. ಚಂದ್ರ ಎಷ್ಟೇ ಬ್ರೈಟ್ ಇದ್ರೂ ಕೂಡ ಏನಾಗೋದಿಲ್ಲ, ಸೂರ್ಯನ ಬೆಳಕು ಎಷ್ಟು ಹುಣ್ಣಿಮೆ ಚಂದ್ರ ಒಂಚೂರು ಮೋಡ ಗಿಡ ಏನೇನೇನೇನೂ ಇಲ್ಲ, ಅದು ಸೂರ್ಯನ ಬೆಳಕಾಗಲಿಕ್ಕೆ ಸಾಧ್ಯ ಇಲ್ಲ. ಅದು ಚಂದ್ರ ಬೆಳಕು ಫುಲ್ ಆಗುತ್ತೆ ಅಷ್ಟೇ ಹೊರತು ಅದು ಬೇರೆ. ಅವತಾರದಲ್ಲಿ ಹೇಳ್ತಿರೋದು ನಾವು, ಅವತಾರದಲ್ಲೂ ಕೂಡ ಅದೇ ಮೇಂಟೈನ್ ಆಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಈ ನಮ್ಮಲ್ಲಿ ನೋಡಿ, ಲೋಕದಲ್ಲೂ ಕೂಡ ಅವ್ರು PUC ಫಸ್ಟ್ SSLC ಒಂದು ಮಾರ್ಕ್ಸ್ ತೊಗೊಂಡಿದ್ದಾರೆ, PUC ತೊಗೋತಾರೆ. ಜನರಲಿ ಮಾರ್ಕ್ಸ್ ಜನರಲಿ ಹೇಗಿರುತ್ತದ? ಸಾಮಾನ್ಯ ಒಂದೇ ರೀತಿ ಇರುತ್ತೆ, ಸ್ವಲ್ಪ ಆ ಕಡೆ ಈ ಕಡೆ ವೇರಿ ಆಗುತ್ತೆ ಹೊರತು ತುಂಬ ಚೇಂಜಸ್ ಆಗೋದಿಲ್ಲ. ಅದು ಸುಮಾರು ಎಲ್ಲ ಮಾರ್ಕ್ಸ್ಗಳು ಯಾವ್ಯಾವ ತೊಗೋತಾರಲ್ಲ, ಉದ್ದೇಶ ಇರೋದು ತುಂಬ ಚೇಂಜಸ್ ಆಗಿದೆ ಅಂತ ನೋಡಲಿಕ್ಕೆ. ಜನರಲಿ ಆಗೋದಿಲ್ಲ. ಕೆಲವು ಎಕ್ಸೆಪ್ಷನ್ ಆಗುತ್ತೆ. ಅದಕ್ಕೆ ಅವನು ಒಂದು ಪರೀಕ್ಷೆ ಜ್ವರ ಬಂದು ಸರಿಯಾಗಿ ಬರೆದಿರಲಿಲ್ಲ. ಆಮೇಲೆ ನ್ಯಾಚುರಲ್ ಒಬ್ಬಳೇ ಇದ್ದ, ನನ್ನ ಫ್ರೆಂಡ್ ಇದ್ದ, ಅವ್ರು ಇಂಟರ್ಮೀಡಿಯೇಟ್ ಫೇಲ್ ಆಗಿನ ಕಾಲಕ್ಕೆ ಇದಾಡ್ತಾರೆ. ಆಮೇಲೆ ಎಲ್ಲದರಲ್ಲೂ ಫಸ್ಟ್ ರ್ಯಾಂಕ್ ಹೋಗ್ಬೇಕು. ಅವರು ASCಲ್ಲಿ ಫಸ್ಟ್ ರ್ಯಾಂಕ್ ಬಂದರೆ ಅಲ್ಲೇನಾಗಿತ್ತು ಅವನಿಗೆ ಪಾಪ ಯಾವುದೋ ಮನೆ ಸಮಸ್ಯೆ ಇತ್ತು ಅಷ್ಟೇ. ಅದೇನಂತಾರೆ ಅದಕ್ಕೆ? ಉಪಾಧಿ ಅಂತ ಕರೀತಾರೆ. ಒಂದು ಕಂಡೀಷನ್ ಅಷ್ಟೇ. ಆ ಕಂಡೀಷನ್ ಹೋಗಿಬಿಟ್ರೆ ಸರಿ ಹೋಗಿಬಿಡುತ್ತೆ. ಕೆಲವ್ರು ಹಾಗಲ್ಲ, ಒಬ್ಬರು ಇದ್ದಕ್ಕಿಂತ ಮಾರ್ಕ್ಸ್ ಜಾಸ್ತಿ ತೊಗೊಂಡ್ಬಿಡ್ತಾನೆ. ಆಮೇಲೆ ಯಾವಾಗಲೂ ಲೋನೆ ವೈಚಾಚಾರ ನೋಡ್ಕೊಂಡಿದ್ದೇ ಬಂದಿತ್ತು, ಅವನಿಗೆ ಪುಣ್ಯ ಬರೆದಾಕ್ಬಿಟ್ಟಿದ್ದಷ್ಟೆ. ಅಥವಾ ಏನೋ ಕಾಪಿ ಏನೋ ಮಾಡ್ಕೊಂಡಿದ್ದೆ. ಉಳಿದಂತೆ ಅವನ ಕ್ಯಾಲಿಬರ್ ಅಂತೀವಲ್ಲ, ಅದು ಚೇಂಜ್ ಆಗೋದಿಲ್ಲ. ಕ್ಯಾಲಿಬರ್ ಯಾವಾಗಲೂ ಮೇಂಟೈನ್ ಆಗುತ್ತೆ. ಸ್ವಲ್ಪ ವೇರಿಯೇಷನ್ ಇರ್ಬೋದು ಅಷ್ಟೇ ಹೊರತು ತುಂಬ ಹೆಚ್ಚಿರೋದಿಲ್ಲ. ತದಾಜ್ಞೆಯ ದೇವಗಣ ಬಭೂವಿರೆ. ಇದರಿಂದ ಸ್ವಾರಸ್ಯ ಅಂದರೆ ದೇವತೆಗಳೆಲ್ಲ ದೇವರ ಅಪ್ಪಣೆಯಿಂದ ಅವತಾರ ಮಾಡಿ ಬಂದರು. ಬಹಳ ಮುಖ್ಯ ಅದು. ಎಲ್ಲಾಜಿ ಉಳಿದವರು ಹೇಗೆ ಮಾಡ್ತಾರೆ? ತಮ್ಮ ಕರ್ಮ ಹುಟ್ಟೋದು ಬರೋದು ಐತಿದ್ದೆ. ಇವ್ರು ಹಾಗಲ್ಲ, ಪರ್ಪಸ್ಗೋಸ್ಕರ ಸೇವೆ ಮಾಡಲೇಬೇಕು ಅಂತ ಕಾರಣಕ್ಕೋಸ್ಕರ ಪರಮಾತ್ಮನ ಅಪ್ಪಣೆ ಇದೆ. ತಾವು ಸುಮ್ಮನೆ ಪ್ರಯಾಣ ಮಾಡೋದು ಬೇರೆ, ಆಫೀಸರ್ ಆರ್ಡರ್ ಪ್ರಕಾರ ಹೋಗೋದು ಬೇರೆ. ಅವಾಗೇನಾಗುತ್ತಾಗ ಎಲ್ಲ ಬೆನಿಫಿಟ್ ಸಿಗುತ್ತೆ ಹೋಗಿ ಬಂದರೆ. ಇವನೇ ಹೋಗಿ ಬಂದರೆ ಯಾರು ಕೇಳೋದಿಲ್ಲ. ಅದು ಅಲ್ಲಿ ಹೋದಾಗ ಎಲ್ಲ ಜವಾಬ್ದಾರಿ ಯಾರ್ದದು? ಆಫೀಸ್ ಟಿ ಅರೇಂಜ್ಮೆಂಟ್ ಎಲ್ಲ ಅವ್ರದ್ದೇನೆ. ಅದು ಅದನ್ನ ಅರ್ಥ ಮಾಡ್ಕೊಂಡು ಆಜ್ಞೆಯಿಂದ ಬರ್ತಾರೆ ದೇವತೆಗಳೆಲ್ಲ. ಆ ಆಜ್ಞೆ ಎಷ್ಟಿರುತ್ತೆ ಅಷ್ಟು ಮುಗಿಸ್ಕೊಂಡು ಹೊರಟೋಗ್ಬಿಡ್ತಾರೆ. ಸದೇವತಾನಾಂ ಪ್ರಥಮೋ ಗುಣಾಧಿಕೋ. ಅದರಲ್ಲಿ ಯಾರು ಫಸ್ಟ್ ಯಾರ್ದು ಹೇಳ್ತಾರೆ? ಈಗ ಹನುಮಂತರ ಅವತಾರ ಹೇಳ್ತಾರೆ. ಯಾತಕ್ಕೆ? ದೇವತಾನಾಂ ಪ್ರಥಮಃ. ಲೋಕದಲ್ಲಿ ಹಾಗೇನೆ. ಮತ್ತು ಕಾರ್ಯಕ್ರಮಕ್ಕೆ ದೊಡ್ಡವ್ರನ್ನ ಕರೆದಿರ್ತಾರೆ. ಸ್ವಾಗತ ಯಾರು ಮಾಡಬೇಕು? ಇಲ್ಲಿ ಬಂದು ಸ್ವಾಗತ ಅಲ್ಲೇ ಬಂದಿರೋಕ್ಕೆ ಯಾರು ಸ್ವಾಗತ ಮಾಡಬೇಕು?
ಪ್ರಾಮಿನೆಂಟ್ ಪರ್ಸನ್ ಮಾಡಬೇಕು, ಗೊತ್ತಾಯ್ತಾ? ಯಾರೋ ಮಾಡಿದ್ರೆ ಅಲ್ಲ. ಮನೆ ಸಾವಳು ಬಡಿ ಆ ಚಿಕ್ಕ ಮಗಲು ಒಳಗೆ ಕರೆ ಅಂತ ಕರೆದ್ರೆ ಯಾರು ಹೋಗ್ಬೇಕು ಅದಕ್ಕೆ? ಈಗ ಮನೆ ಯಜಮಾನ ಹೋಗ್ಬೇಕು, ಮನೆ ಯಜಮಾನ ಹೋಗ್ಬೇಕು. ಜೀವರ ಯಜಮಾನ ಯಾರು? ಜೀವೋತ್ತಮರು. ಯಜಮಾನ ಯಾರಾಗಿರ್ತಾರೆ? ಅವರು ಉತ್ತಮರಾಗಿರ್ತಾರೆ. ಜೀವೋತ್ತಮರು ವಾಯುದೇವರು. ಎಲ್ಲದು ಏನು ಮಾಡ್ಬೇಕು? ಈಗ ಅವ್ರು ಮುಂದಿಟ್ಕೊಂಡೇ ಕೆಲಸ ಆಗಬೇಕು. ಫಸ್ಟ್ ಅವ್ರದ್ದು ಹೇಳ್ತಾರೆ. ಅದಕ್ಕೆ ಆಚಾರ್ಯ ಮೊದಲೇ ಅವತಾರ ಮಾಡಿಬಿಟ್ಟಿದ್ದಾರೆ. ಸ್ವಾಗತ ಮಾಡಬೇಕಲ್ಲ ರಾಮದೇವ್ರಕ್ಕೆ, ಮೊದಲೇ ಬಂದುಬಿಟ್ಟಿದ್ದ. ಅವರಲ್ಲಿ ಲೇಟಾಗಿ ಬಂದುಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ತಪ್ಪದು. ಮುಂಚೆನೇ ಕಾಯ್ತಿರ್ಬೇಕು ಬಂದು ಕೊಟ್ಟರೆ. ಅದೇ ಒಂದು ನಿಮಿಷ ಮುಂಚೆ ಬಂದ್ರಲ್ಲ, ಹೆಚ್ಚು ಮುಂಚೆ ಬಂದಷ್ಟು ಅದ್ರ ಪ್ರಾಮಿನೆನ್ಸ್ ಜಾಸ್ತಿ. ಅಷ್ಟೊತ್ತು ಕಾಯ್ತಾ ಇದ್ದಾನೆ ಅಂತ ಹೇಳಿದಾಗ ಸಹಜವಾಗಿ ಅವ್ರ ಮೇಲೆ ಏನಾಗುತ್ತೆ? ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ, ಅನುಗ್ರಹ ಬುದ್ಧಿ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರನೇ ನಾಮ್ನ ಹನುಮಾನ್, ಹನುಮಾನ್ ಎಂಬ ಹೆಸರಿನಿಂದ. ಪ್ರಭಂಜನ ಅಂದರೆ ವಾಯು ಅಂತ ಅರ್ಥ. ನಭಸ್ವದ್ವಾತ ಪವನ ಪವಮಾನ ಪ್ರಭಂಜನಾಹ. ಅಮರಕೋಶ ಇವೆಲ್ಲ ವಾಯುದೇವರ ಹೆಸರುಗಳು. ನಭಸ್ವದ್ವಾತ ಪವನ ಪವಮಾನ ಪ್ರಭಂಜನ ಸದಾಗತಿ, ತುಂಬ ಹೆಸರುಗಳಿದೆ. ಅದರಲ್ಲಿ ಈ ಹೆಸರಿಟ್ಟು ಯಾಕೆ ಆ ಹೆಸರೇ ಉಪಯೋಗಿಸಿದ್ರು? ಬೇರೆ ಹೆಸರು ಪ್ರಭಂಜನ ಅಂತ ಯಾಕೆ ಕರಿಬೇಕಾಗಿತ್ತು? ರಾಯರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಬರೀತಾರೆ, ಓದಿರ್ತೇನೆ. ಮತ್ತು ಅಶೇಷ ದುರ್ಮತ ಭಂಜಕಾನಾಂ, ಎಲ್ಲ ದುರ್ಮತಗಳನ್ನು ಭಂಜನ ಮಾಡೋದರಿಂದ ಅತಏವ ಪ್ರಪಂಚನ ಶಬ್ದವಾಚ್ಯಾನಾಂ ಅಂತ ಪ್ರಾತಃ ಸಂಕಲ್ಪದಲ್ಲಿ ರಾಯರು ಹೇಳಿ ಉಪಯೋಗಿಸಿದ ಪದ. ಇವರು ಯಾತಕ್ಕೆ ಬಂದಿದ್ದಾರೆ? ಈಗ ಹನುಮದ್ ರೂಪ ವಿಶೇಷವಾಗಿ ಏನು ಮಾಡ್ತಿರೋದೀಗ? ಬಲಕಾರ್ಯ ಹೆಚ್ಚು ಮಾಡ್ತಿರೋದ್ರಿಂದ ಅದು ದುಷ್ಟನ್ನು ಹೊಡಿಬೇಕು, ಭಂಜನ ಮಾಡಬೇಕೀಗ. ಅದಕ್ಕೋಸ್ಕರ ಬಂದಿದ್ದಾರೆ. ಆ ಪದ ಉಪಯೋಗಿಸಿದ್ದು ಅದಕ್ಕೇನೆ. ರಾಮದೇವರು ಅವತಾರ ಮಾಡಿರೋದೇ ರಾವಣಾದಿಗಳ ವಿನಾಶಕ್ಕೋಸ್ಕರ, ಅದು ಭಂಜನ ಕಾರ್ಯ. ಪ್ರಥಮ ಸೇವಕರಿವರು, ಅದಕ್ಕೆ ಹೆಚ್ಚು ಭಂಜನ ಮಾಡೋದು ಯಾರು? ರಾಮದೇವರಾದ ಮೇಲೆ. ಅದಕ್ಕೇನೆ ಆ ಹೆಸರನ್ನು ಅಲ್ಲೇ ಉಪಯೋಗಿಸಿದ್ರು. ಅಂದರೆ ಒಂದೊಂದು ಪದ ಉಪಯೋಗಿಸ್ಬೇಕಾದ್ರೂ ಕೂಡ ಸುಮ್ಮನೆ ಏನೋ ವಿಶೇಷಣ ಹಾಕೋದಿಲ್ಲ. ಆ ಪ್ರಸಂಗಕ್ಕೆ ಏನಾಗಿರಬೇಕದು ತುಂಬ ಸೂಟಾಗಿರ್ಬೇಕು ಅಂತ ಪದ ಹಾಕ್ತಾರೆ. ಅದು ಶಾಸ್ತ್ರಜ್ಞರು ಬರೆಯೋ ರೀತಿ. ಅದು ಯಾವುದೋ ಪದ ಉಪಯೋಗಿಸ್ಬಿಟ್ರೆ ಅದಕ್ಕೂ ಅರ್ಥ ಇಲ್ಲ. ಆ ಪದಕ್ಕೆ ಅತ್ಯಂತ ಸಾರ್ಥಕ್ಯ ಇರಬೇಕು. ಸ್ವಸಂಭವ ಕೇಸರಿಣೋ ಗೃಹೇ ಪ್ರಭು ಬಭೂಬವಾಲಿ. ಹೇಗೆ ಅವತಾರ ಮಾಡಿ? ಸ್ವಸಂಭವ ಅಂದ್ರೇನು? ತಮ್ಮಿಂದ ತಾವೇ ಅವತಾರ ಮಾಡಿದರು. ಏನರ್ಥ? ಆಗ ಅಂಜನ ತಪಸ್ ಮಾಡಿದ್ದು, ವಾಯುದೇವರು ವರ್ಷಕ್ಕೊಂದು ದಿವಸ ಒಂದು ಹಣ್ಣು ಕೊಡ್ತಿದ್ರು, ಉಳಿದತೆ ಉಪವಾಸ ವ್ರತ ಆಗಿ ಕೊನೆಯ ದಿವಸ ಏನು ಹಣ್ಣಲ್ಲಿ ತಾವೇ ಕೂತ್ಕೊಂಡು ಅವತಾರ ಮಾಡಿ ಬಂದು ಸ್ವಸಂಭವ ಅಂಥೇಳಿ. ಅಂದರೆ ವಾಯುದೇವರು ತಮ್ಮಿಂದ ತಾವೇ ಅವತಾರ ಮಾಡಿ ಬಂದರು. ನಿಮಿತ್ತ ಯಾರಾದರೂ? ಕೇಸರಿ ನಾಮಕ ಕಪಿ. ಕೇಸರಿನೋ ಗೃಹೇ ಭೂತ್. ಸ್ವಸಂಭವ, ಅದಕ್ಕೆ ಒಂದರ್ಥ ತಾವೇ ಅವತಾರ ಮಾಡಿದರು. ಸ್ವ ಅಂದರೆ ಆಜ್ಞಾ ಮನ್ನೇರ, ದೇವರಾಜ್ಞೆ ಡೈರೆಕ್ಟ್ ಅವರಿಗೆ. ಉಳಿದವರಿಗೆಲ್ಲ ಡೈರೆಕ್ಟ್ ಸಿಗೋದಿಲ್ಲ, ಕಾಪಿ ಸಿಗುತ್ತೆ ಅಲ್ಲಿ ಕೊಂಡು, ಅಲ್ಲಿಂದ ಕಾಪಿ ಬರುತ್ತೆ ಅಷ್ಟೇ ಅವರಿಗೆ. ಉಳಿದವರಿಗೆಲ್ಲ ಡೈರೆಕ್ಟ್ ಬರಬೇಕು. ಸ್ವಸಂಭವ. ಸ್ವ ಅಂದರೆ ದೇವರ ಹೆಸರು. ಸ್ವ ಅಂದರೆ ಏನು? ಸ್ವತಂತ್ರ. ಸ್ವತಂತ್ರನಾದ ಪರಮಾತ್ಮನ ಆದೇಶದಂತೆ ಮೊದಲೇ ಅವತಾರ ಮಾಡಿ ವಿಶೇಷ ಸೇವೆ ಮಾಡೋದಕ್ಕೋಸ್ಕರ ಎಲ್ಲರಿಗಿಂತ ಹೆಚ್ಚು ಸೇವೆ ಮಾಡೋದಕ್ಕೆ ಬಂದಿದ್ದಾರೆ. ಅದಕ್ಕೆ ಭಗವತ್ ಕಾರ್ಯ ಸಾಧಕ. ಭೂಭಾರ ಹಾರಿಣೋ ವಿಷ್ಣೋ ಪ್ರಧಾನಾಂಗಂ ಹಿ ಮಾರುತಿ. ಪ್ರಧಾನ ಸೇವಕರು ಯಾರು ದೇವರಿಗೆ ಅಂದರೆ ಇವರು. ಕೇಸರಿಣ ಗೃಹೆ. ಕೇಸರಿ ಅಂದರೆ ಕಪಿ, ಆತನ ಗೃಹೆ ಹೆಂಡತಿ ಯಾರು? ಅಂಜನಾದೇವಿ. ಅವರ ಮಗನಾಗಿ ಪ್ರಭು ಸಮರ್ಥರಾದ ಅವರು ಬಭೂವ ಅವತಾರ ಮಾಡಿ ಬಂದರು. ಇದು ವಾಯುದೇವರ ಅವತಾರ ಮೊದಲು ಹೇಳೋದಕ್ಕೆ ಕಾರಣ. ಇದು ವಾಲಿ ಸ್ವತಯೇವ ವಾಸವ. ಬಭೂವ ವಾಲಿ ಸ್ವತಯೇವ ವಾಸವ. ವಾಲಿ ಅವತಾರ ಮಾಡಿದ. ವಾಲಿ ಯಾರು ಅಂದರೆ ಸ್ವತಃ ವಾಸವ ಏವ. ವಾಸವ ಅಂದರೆ ಯಾರು? ಇಂದ್ರದೇವರ ಅವತಾರವನ್ನು ಮಾಡಿದರು. ಸ್ವತಯೇವ ಅವತಾರ ಮಾಡಿದ್ದಾರೆ. ದೇವತೆಗಳೆಲ್ಲ ಅವತಾರ ಮಾಡಬೇಕಾದ್ರೆ ಸ್ವತಃ ಅಂದರೆ ಏನು ಅಂದರೆ ಆ ರೂಪದಿಂದನೇ ಬರ್ತಾರೆ ಅಂತ ಅರ್ಥ. ಇಂದ್ರಪುತ್ರ ವಾಲಿ ಅಂದರೆ ಒಂದೇ, ಇಂದ್ರ ಅಂದರೂ ಒಂದೇ. ವಾಯುಪುತ್ರ ಹನುಮಂತ ಅಂದರೆ ವಾಯು ಅಂದರೂ ಒಂದೇ. ಗೊತ್ತಾಯ್ತಾ? ಇದು ವಿಶೇಷ. ಇದು ಅದಕ್ಕೇನೆ ಸ್ವಸಂಭವ ಸ್ವತಯೇವ ಅಂತ ಪದ ಉಪಯೋಗಿಸಿದರು. ಪ್ರಭುವು ಬಭೂವ ವಾಲಿ ಸ್ವತಯೇವ ವಾಸವ. ವಾಲಿಯಾಗಿ ಇಂದ್ರದೇವರ ಅವತಾರವನ್ನು ಮಾಡಿದರು. ಹನುಮಂತ ದೇವರಾದ ಮೇಲೆ ದೇವರಾಜ. ದೇವತೆಗಳಲ್ಲಿ ಯಾರು ಶ್ರೇಷ್ಠ? ಆಗ ಇವರು. ಗರುಡನ ಅವತಾರ ಇಲ್ಲ. ಶೇಷದೇವರು ಆಮೇಲೆ ಅವತಾರ ಮನುಷ್ಯರಲ್ಲಿ ಆಮೇಲೆ ಅಂತ ಅವ್ರಿಗೆ ಬರೋದಿಲ್ಲ. ಇನ್ನು ರುದ್ರದೇವರ ಅವತಾರ ಮಾಡೋದಿಲ್ಲ ರಾಮಾಯಣದಲ್ಲಿ. ಅವರು ಅವತಾರ ಮಾಡೋದಿಲ್ಲ, ಬಟ್ ಡೈರೆಕ್ಟಾಗಿ ಅಪಿಯರ್ ಆಗ್ತಾರೆ ಒಂದ್ಸಲ ಅಷ್ಟೇ. ಅವತಾರ ಇಲ್ಲ. ರಾಮಾಯಣದ ಕಾಲಕ್ಕೆ ರುದ್ರದೇವರ ಅವತಾರ ಮಾಡಿಲ್ಲ. ಕೃಷ್ಣಾವತಾರ ಕಾಲಕ್ಕೆ ಸಾಕ್ಷಿ ಇವರೇ ಇದ್ದಾರೆ. ರಾಮಾಯಣ ಕಾಲಕ್ಕೆ ದುರ್ವಾಸ ರೂಪದಿಂದ ಬರ್ತಾರೆ, ಶಿವರೂಪದಿಂದ ಬರ್ತಾರೆ. ಅಲ್ಲಿ ಇದು ಮೇನ್ ಪಾರ್ಟಾಗಿ ಬರೋದಿಲ್ಲ, ಮಧ್ಯ ಪ್ರಸಂಗಕ್ಕೋಸ್ಕರ ಬರ್ತಾರೆ ಅಷ್ಟೆ. ಮಹಾಭಾರತದಲ್ಲಿ ಮಾತ್ರ ಅಶ್ವತ್ಥಾಮರಾಗಿ ದೊಡ್ಡ ರೋಲ್ಸ್ ಮಾಡ್ತಾರೆ ಪ್ರಭು. ಅದಕ್ಕೋಸ್ಕರ ನೆಕ್ಸ್ಟ್ ಯಾರು ಹೇಳಿಬಿಟ್ರೆ ಈಗ ಹೇಳೋ ಕ್ರಮದಲ್ಲೂ ತಾರತಮ್ಯ ಮೇಂಟೈನ್ ಮಾಡ್ತಾರೆ, ಯಾರು ಮೊದಲು ಯಾರ ಮೇಲೆ ಅಂತ ಹೇಳಿ. ಸುಗ್ರೀವ ಆಸೀತ್ ಪರಮೇಷ್ಠಿ ತೇಜಸ ಯುತೋ ರವಿ ಸ್ವಾತ್ಮತ ಏವ ಜಾಂಬವಾನ್ ಯಯೇವ ಪೂರ್ವಂ ಪರಮೇಷ್ಠಿ ವಕ್ಷಸಃ ತ್ವಗುದ್ಭವೋ ಧರ್ಮ
ಇಹಾಸ್ಯತೋಭವತ್. ಸುಗ್ರೀವಃ ಆಸೀತ್ ಪರಮೇಷ್ಠಿ ತೇಜಸ ಯುತಃ ರವಿಃ ಸ್ವಾತ್ಮತಃ ಏವ ಜಾಂಬವಾನ್ ಸಹ ಯಹ ಏವ ಪೂರ್ವಂ ಪರಮೇಷ್ಠಿವಕ್ಷಸಃ ತ್ವಗುದ್ಭವಃ ಧರ್ಮಃ ಇಹ ಆಸ್ಯತಃ ಅಭವತ್. ನೆಕ್ಸ್ಟ್ ಕಪಿರಾಜ ಅನ್ಸ್ಕೊಂಡಿದ್ದಾರೀಗ ಸುಗ್ರೀವ. ಆತನ ಬಗ್ಗೆ ಸುಗ್ರೀವ. ಯಾರಾತ? ರವಿಹಿ, ಸೂರ್ಯ. ಸೂರ್ಯನೇ ಸುಗ್ರೀವ ಆಸೀತ್. ವಿಶೇಷ ಅಂದರೆ ಪರಮೇಷ್ಠಿ ತೇಜಸಾಯುತಃ. ಪರಮೇಷ್ಠಿ ಬ್ರಹ್ಮದೇವರ ಒಂದು ಸನ್ನಿಧಾನ ಸುಗ್ರೀವನಲ್ಲಿ. ಇದು ಸುಗ್ರೀವನ ವೈಶಿಷ್ಟ್ಯ ಆಯಿತು. ವಾಲಿಗೆ ಹೇಳಲಿಲ್ಲ, ವಾಲಿಗೆ ಅದನ್ನು ಹೇಳಲಿಲ್ಲ. ಸುಗ್ರೀವನ ಸ್ಪೆಷಲ್ ಹೇಳ್ತಾರೆ. ಅದಿದ್ದರಿಂದ ಏನಾಯ್ತು, ಈಗ ಸನ್ಮಾರ್ಗಕ್ಕೆ ಬರಲಿಕ್ಕೆ ಕಾರಣ ಆಯಿತು. ಸ್ವರೂಪದಲ್ಲಿ ಯಾರು ದೊಡ್ಡವರು? ಆ್ಯಕ್ಚುಲಿ ಇಂದ್ರ ದೊಡ್ಡವರು. ಸೊ ವಾಲಿದು ಅಣ್ಣನಾಗಿ ದೊಡ್ಡವತ, ಮಹಾರಾಜನಾಗಿ ದೊಡ್ಡವತ, ಆಮೇಲೆ ಇಂದ್ರಾವತಾರನಾಗಿ ದೊಡ್ಡವನು. ಇಷ್ಟಾದರೂ ಕೂಡ ಆತನ ರೋಡ್ ಕಡಿಮೆ ಆಯ್ತು. ಯಾತಕ್ಕೆ? ಇದು ಪರಮೇಷ್ಠಿ ತೇಜಸಾಯುತ. ಇಲ್ಲಿ ತಾರತಮ್ಯ ಯಾತಕ್ಕೆ ಅಫೆಕ್ಟ್ ಆಯಿತು ಅಂದರೆ, ಇಲ್ಲಿ ಬ್ರಹ್ಮದೇವರ ವಿಶೇಷ ಆವೇಶ ಸನ್ನಿಧಾನ ಇತ್ತು. ಆರು ವಾಲಿಗೆ ಅದಿರಲಿಲ್ಲ. ಆದ್ದರಿಂದ ಇದರಿಂದ ಮೇಲೆ ಕೆದ್ದುಬಿಟ್ಟು ಏನ ಹಾಂ ಏನ ವಾಸವ ಸ್ವತಃ ವಾಲಿ ಬಭುವ. ಇಂದ್ರದೇವರು ತಾವಾಗಿಯೇ ವಾಲಿಯಾಗಿ ಅವತಾರವನ್ನು ಮಾಡಿದರು. ಗೊತ್ತಾಯ್ತಾ? ಹನುಮಂತ ವಾಯುದೇವರ ಅವತಾರ, ವಾಲಿ ಇಂದ್ರ ಅವತಾರ. ಅದಕ್ಕೆ ಮುಖ್ಯ ಅರ್ಥ ಅಷ್ಟು. ಈಗ ಸುಗ್ರೀವ ಯಾರ ಅವತಾರ ಅಂದರೆ ಸೂರ್ಯಾವತಾರ. ಆಸೀತ್ ಪರಮೇಷ್ಠಿ ತೇಜಸಾಯುತಃ ರವಿ ಸ್ವಾತ್ಮತಃ ಏವ ಜಾಂಬವಾನ್. ಮತ್ತೆ ಸ್ವಾತ್ಮತಃ ಸೂರ್ಯನೇ ಸ್ವತಃ ಸುಗ್ರೀವನಾಗಿ ಹುಟ್ಟಿದ. ಜಾಂಬವಾನ್ ಈ ಮುಂದೆ ಜಾಂಬವಂತನ ಅವತಾರ. ಕಪಿ ಅಲ್ಲ ಆತ. ಯಾರಾತ? ಕರಡಿ. ಜಾಂಬವಾನ್. ಯಾರು ಜಾಂಬವಾನ್ ಅಂದರೆ ಹೇಳ್ತಾರೆ, ಯಹ ಏವ ಪೂರ್ವಂ ಪರಮೇಷ್ಠಿ ವಕ್ಷಸಃ ತ್ವಗುದ್ಭವ. ಹಿಂದೆ ಧರ್ಮ ಅಂದರೆ ಯಮಧರ್ಮನ ಅವತಾರನೇ ಜಾಂಬವಂತ. ಯಮಧರ್ಮನ ಅವತಾರ ಜಾಂಬವಂತ. ಯಮದೇವರು ಯಾವಾಗ ಹುಟ್ಟಿದ್ರು ಹಿಂದೆ ಹೇಳಿರಲಿಲ್ಲ, ಈಗ ಹೇಳ್ತಾರೆ. ಯಮದೇವರು ಯಾವಾಗ ಹುಟ್ಟಿದ್ರು ಅಂದರೆ ಪರಮೇಷ್ಠಿ ವಕ್ಷಸಃ ತ್ವಗುದ್ಭವ. ಬ್ರಹ್ಮದೇವರಿಂದ ಹುಟ್ಟಿದರು. ಅದು ಚರ್ಮದಿಂದ ಹುಟ್ಟಿದ್ರು ಅಂತ ಹೇಳ್ತಾರೆ. ತ್ವಕ್ಕಂದರೆ ಚರ್ಮ. ಕೆಲವು ಕಡೆ ಬ್ರಹ್ಮದೇವರಿಂದ ಹುಟ್ಟಿದ್ರು ಅಂತ ಹೇಳ್ತಾರೆ, ಕೆಲವು ಕಡೆ ಚರ್ಮದಿಂದ ಹುಟ್ಟಿದ್ರು ಅಂತ ಹೇಳ್ತಾರೆ. ಯಾತಕ್ಕೆ ಅಂದರೆ ಪರಮೇಷ್ಠಿ ವಕ್ಷಸ ತ್ವಗುದ್ಭವ. ಬ್ರಹ್ಮದೇವರ ಹೃದಯದ ಭಾಗದ ತ್ವಕ್ ಅದರಿಂದ ಹುಟ್ಟಿದ್ರು. ಬ್ರಹ್ಮದೇವರ ಸೃಷ್ಟಿ ಹೇಗೆ ಅಂತ ಕೇಳಿದ್ರೆ ಅಂಗಡಿಂದ ಸೃಷ್ಟಿ ಮಾಡಿಬಿಡ್ತಾರೆ. ಹಾಗೆ ಅವರು ಕಣ್ಣಿನಿಂದ ಸೂರ್ಯ ಚಂದ್ರ ಬರಬೇಕು, ಇವುಗಳಿಂದ ದಿಗ್ದೇವತೆಗಳು ಬರಬೇಕು, ನಾಲಿಗಿಂದ ವರ್ಣ ಬರಬೇಕು. ಬ್ರಹ್ಮದೇವರ ಸೃಷ್ಟಿ ಇದು. ಮೊದಲು ನಾರಾಯಣ ಸೃಷ್ಟಿ ಹಾಗೆ, ಅನಂತರ ಪುರುಷ ಸೂಕ್ತದಲ್ಲಿ ಹೇಳ್ತಾರಲ್ಲ ಆ ಸೃಷ್ಟಿ ಇದು. ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ. ಇಲ್ಲಿ ಹಾಗಲ್ಲ, ಇದರಿಂದ ಹುಟ್ಟಿದ್ದ. ಪರಮೇಷ್ಠಿ ವಕ್ಷಸಃ ತ್ವಕ್ಕುದ್ಭವ. ತ್ವಕ್ಕಿನಿಂದ, ಅದಕ್ಕೆ ತ್ವಕ್ಕಿನ ತ್ವಕ್ಕು ಅಂತ ಯಾಕೆ ಕರೀತಾರೆ? ಹುಣಸೆ ತ್ವಕ್ಕನ್ನು ಯಾಕೆ ತ್ವಕ್ಕಂತ ಕರೀತಾರೆ? ಸಂಸ್ಕೃತ ಪದ ಅದು. ತ್ವಕ್ಕ ಸಂಸ್ಕೃತ ಪದ, ಅದರಿಂದ ಮಾಡ್ತಾರೆ. ಗೊತ್ತಾಯ್ತಾ? ಆಮೇಲೆ ಹುಣಸೆ ಹಣ್ಣು ಬೇರೆ. ಹುಣಸೆ ಹಣ್ಣಿನ ತೊಕ್ಕ ಹಾಕೋಕ್ಕೆ ಬರಲ್ಲ. ಯಾವುದನ್ನ ಹುಣಸೆ ಕಾಯಿ ಹಾಕ್ತಾರೆ. ಅಲ್ಲಿ ಪ್ರಧಾನ ಯಾವುದಲ್ಲಿ? ಅದು ಚರ್ಮದ ಭಾಗ, ಮೇಲಿನ ಭಾಗ. ಅದಕ್ಕಾಗಿಯೇ ತ್ವಕ್ ಅಂತ ಅದಕ್ಕೆ ಹೆಸರು. ಪರಮೇಷ್ಠಿ ವಕ್ಷಸ ತ್ವಗುದ್ಭವ ಧರ್ಮ. ಅರ್ಥ ನೋಡಿ, ಯಹ ಯಾರು ಪೂರ್ವಂ ಹಿಂದೆ ಪರಮೇಷ್ಠಿ ವಕ್ಷಸಃ ತ್ವಗುದ್ಭವ ಬ್ರಹ್ಮದೇವರ ಎದೆಯ ಭಾಗದ ಚರ್ಮದಿಂದ ಹುಟ್ಟಿದ್ರಲ್ಲ ಧರ್ಮ ಯಮಃ. ಆ ಯಮನೇ ಜಾಂಬವಾನ್ ಆಸೀತ್, ಜಾಂಬವಂತನಾಗಿ ಹುಟ್ಟಿದ. ಹೇಗೆ ಹುಟ್ಟಿದ ಅಂದರೆ ಆಸ್ಯತಃ. ಈಗ ಹುಟ್ಟಿದ್ದಲ್ಲ ಜಾಂಬವಂತ, ಆಗಲೇ ಹುಟ್ಟುಬಿಟ್ಟಿದ್ದಾನೆ. ಹೀಗ ಆಕಳಿಸಿರ ತೆಗೆದ್ರಂತೆ, ಹಾಗೆ ಹುಟ್ಟಿ ಬರ್ತಾರೆ. ಆಕಳಿಸಿರುವ ಹುಟ್ಟೋದು ತೂಕಡಿಸಿರೋ ಅಷ್ಟರ ಮಟ್ಟಿಗೆ ಶಕ್ತಿಯವರು ಬ್ರಹ್ಮದೇವರು. ಈ ಮನುಷ್ಯ ಸೃಷ್ಟಿ ಇದ್ದ ಹಾಗಲ್ಲ ದೇವತೆಗಳದು. ಬ್ರಹ್ಮದೇವರ ಸೃಷ್ಟಿ ಭಾರಿ ವಿಶೇಷ. ಆಸ್ಯತಃ ಒಂದೊಂದು ರೀತಿ ಸಾಮರ್ಥ್ಯ ಇದೆ. ಅವನ್ನು ಮಾಡಿ ಪ್ರತಿಯೊಂದಕ್ಕೂ ಅರ್ಥ ಇತ್ತು. ಬ್ರಹ್ಮದೇವರು ಮಾಡೋದಕ್ಕೆ, ವಾಯುದೇವರು ಮಾಡೋದಕ್ಕೆ. ಗಮನಾಸನ ಸಂಕಥಾದಿ ಲೀಲಾಹ, ಅದೇನು ಮಾಡಿದ್ರೆ ಒಂದು ಅರ್ಥ ಇರುತ್ತೆ ಅಂತ ಅರ್ಥ. ಪರಮೇಷ್ಠಿ ವಕ್ಷಸ ತ್ವಗುದ್ಭವ ಧರ್ಮ ಜಾಂಬವಾನ್ ಇಹ ಆಸ್ಯತಃ ಅಭವತ್. ಅವರ ಬಾಯಿಯಿಂದ ಅವತಾರವನ್ನು ಮುಖ ಅಂತ ಹೇಳಿಲ್ಲ, ಬಾಯಿ ಹೀಗಂತಷ್ಟ ಬಂದು ವಿಜೃಂಭಣತ ಆಕಳಿಸಿದ್ರಂತೆ ತಕ್ಷಣ ಹುಟ್ಟಿಬಿಡ್ತಾರೆ. ಆಗಿಂದ ಹುಟ್ಟಿ ಬಂದಿರೋದವರು. ಈಗ ಹುಟ್ಟಿದ ಅಲ್ಲೇ ರಾಮಾಯಣ ಕಾಲಕ್ಕಲ್ಲ, ಈಗ ಬರಲಿ ಅಂತ ಆಗಲೇ ಜ್ವರ ಕೂತ್ಬಿಟ್ಟಿದ್ದಾರೆ ಆಗಲೇ ಬಂದು. ಇದು ಜಾಂಬವಂತನ ಅವತಾರದ ವೈಶಿಷ್ಟ್ಯ ಇದು. ಇಲ್ಲಿದ್ದು ಮತ್ತು ಕೃಷ್ಣಾವತಾರದವರೆಗೂ ಇರ್ತಾನೆ. ಮತ್ತೆ ಅಷ್ಟು ಮೊದಲು ಬಂದು ಅಷ್ಟು ಲೇಟಾಗಿವರೆಗೂ ಇರ್ತಾರೆ. ಇದು ಒಂದಾಯ್ತು. ಸುಗ್ರೀವ ಆಸೀತ್. ಇದೆಷ್ಟು ಓದಿ ಇನ್ನೊಂದ್ಸಲ ಶ್ಲೋಕ ಓದಿದ್ರೆ ಅರ್ಥ ಆಗುತ್ತೆ. ಸುಗ್ರೀವ ಆಸೀತ್ ಪರಮೇಷ್ಠಿ ತೇಜಸ
ಯುತಃ ರವಿ ಸ್ವಾತ್ಮತಃ ಏವ ಜಾಂಬವಾನ್ ಯಹ ಏವ ಪೂರ್ವಂ ಪರಮೇಷ್ಟಿ ವಕ್ಷಸಃ ತ್ವಗುದ್ಭವಃ ಧರ್ಮಃ ಇಹ ಆಸ್ಯತಃ ಅಭವತ್. ಏನು ಏನು ಹಾಂ ಇಲ್ಲ, ಸೂರ್ಯ ಅಲ್ಲಿ ಮೂಲ ರೂಪದಲ್ಲಿ ಸೂರ್ಯನ ಮಗ ಅಲ್ಲಿ ಮತ್ತೆ ಹುಟ್ಟಿದ್ದ. ಆಮೇಲೆ ಇವ್ರಿಗೆ ಪ್ರಶ್ನೆ ಏನಂದರೆ, ಕರೆಕ್ಟ್ ಪ್ರಶ್ನೆ ಏನಂದರೆ, ಬ್ರಹ್ಮದೇವರ ಮಗ ಅಂತ ಹೇಳಿದರೆ ಸೂರ್ಯನ ಮಗ ಅಂತಿದೆಯಲ್ಲ. ಯಮ ಮತ್ತು ಶನಿ ಎಲ್ಲ ಯಾರ ಮಕ್ಕಳು? ಸೂರ್ಯನ ಮಕ್ಕಳು. ಇನ್ನೊಂದು ರೂಪ ಅದು, ಗೊತ್ತಾಯ್ತಾ? ಮೊದಲು ಸೃಷ್ಟಿಯಲ್ಲಿ ಅನೇಕ ಹಂತ ಸೃಷ್ಟಿಯಾಗಿದೆ. ಎಲ್ಲಿ ಮೊದಲೇ ಇದು ಮೊದಲೇ ಸೃಷ್ಟಿ ಇದು. ಹೌದು ಮೊದಲೇ ಸೃಷ್ಟಿ ಇದು. ಹೌದು ಹ್ಞೂ ಹಾಂ ಹೌದು. ಆಮೇಲೆ ಸೂರ್ಯನ ಮಗನಾಗ ಹುಟ್ಟಿದ್ದು ಸೆಕೆಂಡ್ ಸ್ಟೇಜಲ್ಲಿ. ಅದು ಫಸ್ಟ್ ಸ್ಟೇಜಲ್ಲ, ಇನ್ನೂ ಫಸ್ಟ್ ಸ್ಟೇಜಲ್ಲಿ ದೇವರಿಂದ, ಸೆಕೆಂಡ್ ಸ್ಟೇಜ್ ಬ್ರಹ್ಮದೇವರಿಂದ, ಥರ್ಡ್ ಸ್ಟೇಜ್ ಕಶ್ಯಪರ ಮಗನಾಗ ಹುಟ್ಟಿದ್ದು. ಆದೃಷ್ಟಿಯಿಂದ ಆ ಸೂರ್ಯವಂಶದ ಪ್ರವರ್ತಕ, ಆ ಸೂರ್ಯನಾಗಿ ಸೂರ್ಯವಂಶ ಪ್ರವರ್ತಕ. ಇಲ್ಲಿ ಸೂರ್ಯ ಅವತಾರ ಸುಗ್ರೀವನಾಗಿ ಕಪಿರಾಜ. ಯಾರು? ಸೂರ್ಯನ ನೋಡ್ರಿ. ಯಮದೇವರು ಇಲ್ಲಿಲ್ಲ, ಇಲ್ಲಿ ಇಷ್ಟೇ. ಇದರಲ್ಲಿ ಮಹಾರಾಜ, ಧರ್ಮರಾಜನಿಗೆ ಮಹಾರಾಜದಲ್ಲಿ ದೊಡ್ಡ ರೋಲ್. ಆಗ ಇಲ್ಲಿ ಈ ರೋಲ್ ಅಷ್ಟೇ, ಸೀನಿಯರ್ ರೋಲ್ ಇತ್ತಿದ್ದು. ಹೌದು ಇರುತ್ತೆ. ಅಲ್ಲಿ ಜಾಂಬವತಿ ಹುಟ್ಟಬೇಕಲ್ಲ, ಮದುವೆ ಯುದ್ಧ ಮಾಡ್ತಾನೆ, ಅಲ್ಲಿ ಮದುವೆ ಮಾಡಿಕೊಡ್ತಾನಲ್ಲ. ಯಯೇವ ಸೂರ್ಯಾತ್ ಪುನರೇವ ಸಂಜ್ಞೆಯ ನಾಮ್ನಾ ಯಮೋ ದಕ್ಷಿಣ ದಿಕ್ಪ ಆಸೀತ್ ಸ ಜಾಂಬವಾನ್ ದೈವತ ಕಾರ್ಯದರ್ಶಿನ ಪುರೈವ ಸೃಷ್ಟೋ ಮುಖತಃ ಸ್ವಯಂಭುವ. ಇನ್ನೂ ಆ ಬಗ್ಗೆ ಡೀಟೇಲ್ಸ್ ಹೇಳ್ತಾರೆ. ಯಮನ ಬಗ್ಗೆನೇ ತುಂಬ ವಿಷಯ ಹೇಳ್ತಾರೆ. ಮತ್ತೆ ಅದಕ್ಕೆ ಕಂಟಿನ್ಯೂ ಮಾಡ್ತಾರೆ. ಯಹ ಏವ ಸೂರ್ಯಾತ್ ಪುನರೇವ ಸಂಜ್ಞೆಯ ನಾಮ್ನಾ ಯಮಃ ದಕ್ಷಿಣ ದಿಕ್ಪಃ ಆಸೀತ್ ಸಹ ಜಾಂಬವಾನ್ ದೈವತ ಕಾರ್ಯದರ್ಶಿನ ಪುರಾ ಏವ ಸೃಷ್ಟಃ ಮುಖತಃ ಸ್ವಯಂಭುವ. ಯಹ ಏವ ಸೂರ್ಯಾತ್ ಪುನರೇವ ಸಂಜ್ಞೆಯ ನಾಮ್ನಾ ಯಮಃ ದಕ್ಷಿಣ ದಿಕ್ಪ ಆಸೀತ್. ಯಾರೀತ? ಧರ್ಮ ಅಂದರು. ಯಾರು? ಯಮಧರ್ಮ ಈತ. ಮೊದಲು ಯಾವಾಗ ಹುಟ್ಟಿದ್ದ ಅಂದರೆ, ಯೇವ ಸೂರ್ಯಾತ್ ಪುನರೇವ ಸಂಜ್ಞಾ ತಾಯಿ, ಸೂರ್ಯ ತಂದೆ. ಯಾಕೆ ತಾಯಿ ಹೆಸರು ಹೇಳಬೇಕಾಗಿದ್ದು ಯಾಕೆ ಹೇಳಿದರು ಅಂದರೆ, ಇನ್ನೊಬ್ಬ ಹೆಂಡತಿ ಇದ್ದಾಳೆ ಛಾಯಾ ಅಂತೇಳಿ. ಛಾಯಾ ಮಗ ಶನಿ, ಇಬ್ಬರು ಸೂರ್ಯನ ಮಕ್ಕಳಾದರೂ ಕೂಡ ತಾಯಂದರು ಬೇರೆ. ಅದಕ್ಕೋಸ್ಕರ ಸಂಜ್ಞೆಯ ಅಂತ ಹೇಳಿದರು. ಸಂಜ್ಞಾದೇವಿಯ ಮೂಲಕವಾಗಿ ಸೂರ್ಯನಿಂದ ಯಮನಾಗಿ ಹುಟ್ಟಿದನಲ್ಲ, ಆ ಯಮನೇ ಜಾಂಬವಂತ ಅಂತ ಇನ್ನೊಂದು ಹೇಳಿದ್ರು. ಮೊದಲು ಬ್ರಹ್ಮದೇವರಿಂದ ಹುಟ್ಟಿದ್ದು ತ್ವಗುದ್ಭವ, ಇಲ್ಲಿ ಹುಟ್ಟಿದ್ದು ಸಂಜ್ಞೆಯಿಂದ ಹುಟ್ಟಿದ ರೀತಿ ಬೇರೆ ಇದೆ. ಆಮೇಲೆ ಏನು ಪೊಸಿಷನ್ ಆತಂದು? ದಕ್ಷಿಣ ದಿಕ್ಪಾಲಕ, ಇನ್ನೊಂದು ರೋಲ್ ಹೇಳಿದರು. ಯಮದೇವರು ಪರಿಚಯ ಮಾಡಿದಾಗಾಯ್ತು, ಯಾವ್ಯಾವ ಹುಟ್ಟಿದ್ರು, ಎಲ್ಲೆಲ್ಲಿ ಹುಟ್ಟಿದ್ರು, ಅಲ್ಲಿ ಯಾವ ಅಂಶ ಇತ್ತು. ಈಗ ಯಾರ ತಾಯಿ, ಯಾರ ತಂದೆ, ಅವ್ರ ಪೋಸ್ಟ್ ಯಾವುದು? ದಕ್ಷಿಣ ದಿಕ್ಪಃ ಆಸಿ ಸಹ ಜಾಂಬವಾನ್. ಈ ಜಾಂಬವಂತ ಇಂಥವನು ಈ ಹುಟ್ಟಿದ್ದು ಈಗಲ್ಲ, ಪುರೈವ ಸೃಷ್ಟ, ಭಾರಿ ಹಿಂದೆ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಯಾರಿಂದ? ಸ್ವಯಂಭುವ, ಬ್ರಹ್ಮದೇವರಿಂದ. ಎಲ್ಲಿ? ಮುಖತಃ. ಆಸ್ಯ ಅಂದ್ರೆ ಮುಖ ಬಾಯಿ, ಅಲ್ಲಿಂದ ಹುಟ್ಟಿದರು. ದೈವತ ಕಾರ್ಯದರ್ಶಿನ. ಯಾತಕ್ಕೆ ಹುಟ್ಟಿಸಿದರು ಅಂದರೆ ಬ್ರಹ್ಮದೇವರು ದೈವತ ಕಾರ್ಯದರ್ಶಿನ, ಮುಂದೆ ದೇವರ ಕಾರ್ಯ ಆಗಬೇಕಾಗಿ ಅವರಿಗೆಲ್ಲ ಗೊತ್ತವ್ರಿಗೆ, ಅವರಿಗೆಲ್ಲ ಹುಟ್ಟಿಸ್ತಾ ಇದ್ದಾರೆ. ಬ್ರಹ್ಮದೇವರ ಜ್ಞಾನ ನೋಡಬೇಕಾಗಿ, ಎಷ್ಟು ಸರ್ವಜ್ಞರವರು. ನಡೆದಿದ್ದು ರಾಮಾವತಾರ ನಡೆದಿದ್ದು ಎಷ್ಟು ದಿವಸ ಆದಮೇಲೆ? ದ್ವಿತೀಯ ಪರಾರ್ಥ, ಫಸ್ಟ್ ಆಫ್ ಆಲ್ ದ್ವಿತೀಯ ಪರಾರ್ಥ. ಅದರಲ್ಲಿ 28ನೇ 24ನೇ ತ್ರೇತಾಯುಗ. ಆ ಉಪಯೋಗಕ್ಕೆ ಬರಬೇಕು, ಮೊದಲೇ ಮಾಡಿ ಇಟ್ಬಿಟ್ಟಿದ್ದಾರೆ. ಮೊದಲೇ ಅಂದರೆ ಬ್ರಹ್ಮದೇವ ಎಷ್ಟು ಸರ್ವಜ್ಞರು ಅಂತ ಹೇಳೋದು ಸಾಕ್ಷಿ ಇದು. ಆಗ ರೋಲ್ ಇವ, ಅವಾಗ ರೋಲ್, ಈಗ ರೋಲ್ ಇಲ್ಲ, ಆಗಿದೆ ಅಂತ ಹೇಳೋದು. ಇವತ್ತು 11th ಬ್ಯಾಟ್ಸ್ಮನ್ ಕೂಡ ಮೊದಲೇ ಬಂದು ಕೂತಿರ್ಬೇಕಲ್ಲ, ಆಮೇಲೆ ಮನೆಯಿಂದ ಹೊರಡಕ್ಕಾಗುತ್ತೆ. ಅವ್ನು ಎಲ್ಲಿ ರೆಡಿಯಾಗಿರ್ತಾನಾಗಲೇ? ಅಲ್ಲ, ರೆಡಿಯಾಗಿರೋ ಪೂರ್ತಿ 2 ನಿಮಿಷದಲ್ಲಿ ಬರಬೇಕು ಅವರು. ಹೆಚ್ಚು ಬಂದರೆ ಔಟಿದ್ದಾಗ ಲೆಕ್ಕ. ಟೈಮ್ ಜಾಸ್ತಿ ಕೊಡೋದಿಲ್ಲ, ಅಷ್ಟರಲ್ಲೇ ಬರಬೇಕು ಅವ್ನು. ಇಲ್ಲದೋದ್ರೆ ಹೋದಾಗ್ಲೆಕ್ಕ ಅವ್ನು. ಅದೇ ರೆಡಿಯಾಗಿರ್ಬೇಕು, ಅದು ಎಲ್ಲ ರೆಡಿಯಾಗಿ ಕೂತಿರ್ಬೇಕು. ಅದು ಬರ್ತಿರ್ಲಿಕ್ಕೆ ಅವ್ರು ಬರ್ತಿರ್ಬೇಕು. ಸೊ ಆ ರೋಲ್ ಸರಿಯಾಗಿ ಅರೇಂಜ್ ಮಾಡಿರ್ತಾರೋ ಬ್ರಹ್ಮದೇವರು ಈ ಕಾಲಕ್ಕೆ ಬರಲಿ ಅಂತೇಳಿ ಅವರನ್ನು ಸೃಷ್ಟಿ ಮಾಡಿದ್ದಾರೆ. ಇಂಡೈರೆಕ್ಟ್ ಏನು ಹೇಳಿದಾಗಾಯ್ತು? ಈಗ ಬ್ರಹ್ಮದೇವರ ಸಾಮರ್ಥ್ಯ ಎಷ್ಟು ಅಂತ ಹೇಳಿದಾಗಾಯ್ತು. ಸೃಷ್ಟಿ ಸಾಮರ್ಥ್ಯ. ಮತ್ತು ಆಗ ಬಂದು ಓಲ್ಡ್ ಆಗಿಬಿಟ್ರೆ, ಬೆಳಿಗ್ಗೆ 4 ಗಂಟೆಗೆ ಅನ್ನ ಮಾಡಿಟ್ಬಿಟ್ಟು 12 ಗಂಟೆ ಬಿಟ್ಟು ಸರಿಯಾಗಿ ಬಿಡುತ್ತೆ, ಅದು ಓಲ್ಡ್ ಆಗಿಬಿಡ. ಹಾಗೆ ಮಾಡಬಾರ್ದು. ಆ ರೀತಿ ಸರಿಯಾಗಿ ವ್ಯವಸ್ಥೆ ಮಾಡಿದ್ದಾರೆ. ಪುರೈವ ಸೃಷ್ಟ ಮುಖತಃ ಸ್ವಯಂಭುವ ಬ್ರಹ್ಮೋದ್ಭವ ಸೋಮ ಉತಾಸ್ಯ ಸೂನೋ
ಅತ್ರೇರಭೂತ್ ಸೋ ಅಂಗದ ಏವ ಜಾತಃ ಬೃಹಸ್ಪತಿಸ್ತಾರ ಉತೋ ಶಚೀಚ ಶಕ್ರಸ್ಯ ಭಾರ್ಯೈವ ಬಭೂವತಾರ. ಈಗ ಅಂಗದನ ಅವತಾರ ಹೇಳ್ತಾನೆ. ಬ್ರಹ್ಮೋದ್ಭವ ಸೋಮಃ ಉತ ಅಸ್ಯ ಸೂನೋಃ ಅತ್ರೇಃ ಅಭೂತ್ ಸಹ ಅಂಗದಃ ಏವ ಜಾತಃ. ಬೃಹಸ್ಪತಿ ತಾರಃ ಉತ ಉತೋದ್ಭವ್ಯ ಹಾಗೆ ಅದು ಉತೋದ್ರೆ ಉತೋನೆ ಶಚಿ ಚ ಶಕ್ರಸ್ಯ ಭಾರ್ಯಾ ಏವ ಬಭೂವ ತಾರಾ. ಬ್ರಹ್ಮೋದ್ಭವ ಸೋಮಃ ಬ್ರಹ್ಮೋದ್ಭವ ಸೋಮಃ ಉತಾಸ್ಯ ಸೂನೋಃ ಅತ್ರೇರಭೂತ್. ಮೊದಲು ಯಾರಿಂದ ಹುಟ್ಟಿದ್ದು? ಚಂದ್ರ. ಚಂದ್ರಮ ಮನಸೋ ಜಾತಃ ಪುರುಷ ಸೂಕ್ತ ಹೇಳ್ತಾ ಇದೆ. ಮೊದಲು ಯಾರ ಮಗ? ಬ್ರಹ್ಮದೇವರ ಮಗ. ಗೊತ್ತಾಯ್ತಾ? ಈಗ ಮತ್ತೆ ಹುಟ್ಟಿದ ಎಲ್ಲಿ? ಅತ್ರೇರಭೂತ್. ಅತ್ರೇರಭೂತ್ ಬ್ರಹ್ಮದೇವರ ಮಗನಾಗಿ ಅಲ್ಲಿ ಹುಟ್ಟಿದ್ದ. ಅದೇ ಚಂದ್ರ ಮತ್ತೇನಾದ್ರು ಬ್ರಹ್ಮದೇವರ ಮೊಮ್ಮಗನಾಗಿ ಹುಟ್ಟಿದ. ಮಗ ಯಾರು? ಅತ್ರಿ. ಇಲ್ಲಿ ಮಗನೂ ಮಗನಾಗಿ ಹುಟ್ಟಿದ್ದು ಹೌದು, ಮೊಮ್ಮಗನಾಗಿ ಹುಟ್ಟಿದ್ದು ಹೌದು. ಮಗನಾಗಿ ಹುಟ್ಟಿದಾಗ ಏನಂತ ಹೆಸರಲ್ಲಿ? ಸೋಮ. ಅನಂತರ ಬಂದಿದ್ದೇನೋ ಎರಡು ಅಷ್ಟೇ, ಚಂದ್ರ. ಚಂದ್ರ ಎರಡು ರೀತಿಯಲ್ಲಿ ಹುಟ್ಟುತ್ತಾನೆ, ಒಬ್ಬೊಬ್ರಿಗೊಂದು ಇದೆಲ್ಲ ಹೇಳ್ತಾ ಹೋಗ್ತಾನೆ. ಬ್ರಹ್ಮೋದ್ಭವ ಸೋಮಃ ಪೂರ್ವಂ ಅಂತ ಸೇರಿಸ್ಕೋಬೇಕಾಗ ಮೊದಲು ಬ್ರಹ್ಮದೇವರಿಂದ ಹುಟ್ಟಿದ್ದಂತಹ ಸೋಮ, ಮುಂದೆ ಅಸ್ಯ ಸೂನೋಹ ಅತ್ರೇಹೆ ಆ ಬ್ರಹ್ಮದೇವರ ಮಗನಾದ ಅತ್ರಿ ಮುನಿಯಿಂದ ಅಭೂತ್ ಅವತಾರವನ್ನು ಮಾಡಿದ. 2 ರೂಪ ಆಯಿತು ಸೋಮನಿಗೆ. ಅಂಗದಃ ಏವ ಜಾತ ಯಾರಾತ? ಅಂಗದನಾಗಿ ಹುಟ್ಟಿದ. ಅಂಗದನಾಗಿ ಹುಟ್ಟಿದ, ವಾಲಿಯ ಮಗನಾಗಿ ಹುಟ್ಟಿದ. ಇಂದ್ರ ಈತ ಚಂದ್ರ. ಅಪ್ಪ ಇಂದ್ರ, ಮಗ ಚಂದ್ರ. ಇಂದ್ರಾವತಾರ ವಾಲಿ, ಅಂಗದ ಚಂದ್ರಾವತಾರ. ಬೃಹಸ್ಪತಿ ತಾರಹ ಅಷ್ಟು ಹೇಳಿದ ಮೇಲೆ ಬೃಹಸ್ಪತಿ ತಾರಹ ಬೃಹಸ್ಪತಿ ಆಚಾರ್ಯರಿದ್ದಾರೆ. ಅವರೇನಾದರೂ ತಾರಹ ತಾರನಾಮಕ ಕಪಿ. ತಾರ ಅಂತ ಒಬ್ಬ ಕಪಿ ಹೆಸರಿದೆ, ತಾರನಾಗಿ ಹುಟ್ಟಿದ. ಆಕೆ ಇದೆ ತಾರಾ. ಯಾರಾಗೀಗ? ತಾರನ ಬೇಕಾಗಿ ಸಿಸ್ಟರ್, ಸಹೋದರಿ. ಯಾರಾಕೆ? ಶಚಿ, ಇಂದ್ರಪತ್ನಿ. ಯಾರು ಇಲ್ಲಿ ಯಾರು ಹೆಂಡತಿ ಆಗ್ಬೇಕಾಗ? ಆಗ ವಾಲಿ ಹೆಂಡತಿ ಆಗ್ಬೇಕು. ಅದನ್ನು ಹೇಳ್ತಾರೆ. ಬೃಹಸ್ಪತಿ ತಾರಹ ಭೂತೋ ಶಚೀಚ. ಶಚಿ ಶಕ್ರಸ್ಯ ಭಾರ್ಯ, ಇಂದ್ರದೇವರ ಪತ್ನಿ. ಬಭೂವ ತಾರ. ಸೊ ತಾರ ಗಂಡು, ತಾರ ಹೆಣ್ಣು. ತಾರ ಬೃಹಸ್ಪತಿ, ತಾರ ಶಚಿ, ಅವರಿಬ್ಬರು ಹುಟ್ಟಿದರು. ಬೃಹಸ್ಪತಿ ಯಾರು ಅಂದ್ರೆ ಹೇಳ್ತಾರೆ, ಪರಿಚಯ ಮಾಡಿಕೊಡ್ತಾರೆ. ಬೃಹಸ್ಪತಿ ಬ್ರಹ್ಮಸುತೋಪಿ ಪೂರ್ವಂ ಸಹೈವ ಶಚ್ಯ ಮನಸೋಭಿಜಾತಃ ಬ್ರಹ್ಮೋದ್ಭವಸ್ಯ ಅಂಗಿರಸಸ್ತುತೋಭೂತ್ ಮಾರೀಚಯಶ್ಚೈವ ಶಚೀಪುಲೋಮ್ನಃ. ಬೃಹಸ್ಪತಿ ಬ್ರಹ್ಮಸುತಃ ಅಪಿ ಪೂರ್ವಂ ಸಹ ಏವ ಶಚ್ಯಾಃ ಮನಸ ಶಚ್ಯ ಸಾಕು ಶಚ್ಯ ಮನಸಃ ಅಭಿಜಾತಃ ಬ್ರಹ್ಮೋದ್ಭವಸ್ಯ ಅಂಗಿರಸಃ ಸುತಃ ಅಭೂತ್ ಮಾರೀಚಯಸ್ಯ ಏವ ಶಚಿ ಪುಲೋಮ್ನಃ. ಅವರಿಬ್ಬರು ಪರಿಚಯ ಮಾಡಿಕೊಡ್ತಾರೆ. ಬೃಹಸ್ಪತಿ ಆಚಾರ್ಯರ ಪರಿಚಯ, ಶಚಿಯ ಪರಿಚಯ. ಬೃಹಸ್ಪತಿ ಬ್ರಹ್ಮಸುತೋಪಿ ಪೂರ್ವಂ. ಮೊದಲು ಹುಟ್ಟಿದ್ದು ಯಾರಿಂದ? ಬೃಹಸ್ಪತಿ ಆಚಾರ್ಯರು. ಮೊದಲು ಹುಟ್ಟೆಲ್ಲ ಬ್ರಹ್ಮದೇವರಿಂದಾನೆ. ಆ ಸಬ್ಸಿಕ್ವೆಂಟೇ ಬೇರೆ ಹುಡ್ತಾ ಬರ್ತಾರೆ. ಪೂರ್ವಂ ಸಹೈವ ಶಚ್ಯ, ಆಗಲೂ ಕೂಡ ಶಚ್ಯ ಸಮೇತನೇ ಹುಟ್ಟುತ್ತಾರೆ ಅವರು ಬ್ರಹ್ಮದೇವರ ಮಗಳೇ. ಮನಸಃ ಅಭಿಜಾತ್, ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿದರು. ಅವರೆಲ್ಲ ಮುಖಾದಿಗಳಿಂದ ಹೇಗೆ ಹುಟ್ಟಿದ್ರು ಹಾಗೆ ಬೃಹಸ್ಪತಿ ಪೂರ್ವಂ ಬ್ರಹ್ಮಸುತಃ ಸಹೈವ ಶಚ್ಯ ಮನಸಃ ಅಭಿಜಾತಃ, ಮನಸ್ಸಿನಿಂದ ಹುಟ್ಟಿದರು. ಬ್ರಹ್ಮೋದ್ಭವಸ್ಯ ಇನ್ನೊಂದು ರೂಪ ಅವರದು. ಬ್ರಹ್ಮೋದ್ಭವಸ್ಯ ಅಂಗಿರಸಃ ಸುತೋಭೂತ್. ಸಪ್ತರ್ಷಿಗಳಲ್ಲಿ ಅಂಗಿರಸ್ ಅಂತ ಒಬ್ಬರಿದ್ದಾರೆ, ಬ್ರಹ್ಮದೇವರ ಮಾನಸ ಪುತ್ರರು. ಅವರ ಅಂಗಿರಸರ ಮಗನಾಗಿ ಮತ್ತೆ ಹುಟ್ಟಿದರು. ಚಂದ್ರ ಹೇಗೆ ಮಗನು ಮೊಮ್ಮಗನು ಎರಡೂ ಆದ್ನೋ, ಇಲ್ಲಿ ಮಗ ಮೊಮ್ಮಗ ಎರಡೂ ಆದ್ರು ಇವರು ಕೂಡ. ಮಗನಾಗಿ ಬೃಹಸ್ಪತಿ ಆಚಾರ್ಯ ಒಂದು ರೂಪ, ಮಗನಾಗಿ ಅಂಗಿರಸರ ಮಗನಾಗಿ ಹುಟ್ಟಿದ್ದು ಯಾವ ರೂಪ? ಈ ಬೃಹಸ್ಪತಿಯೇ. ಮತ್ತೆ ಮಗನಾಗಿ ಎರಡು ಹುಟ್ಟಿದರು. ಅಂಗಿರಸಃ ಸುತೋಭೂತ್ ಮಾರೀಚಯಶ್ಚೈವ ಶಚೀ ಪುಲೋಮ್ನಃ. ಆಮೇಲೆ ಮಾರೀಚಯಸ್ಯ ಬಲೋಮ್ನಃ. ಮಾರೀಚ ಈ ಮಾರೀಚ ಅಲ್ಲ, ಮಾರೀಚ ಆ ರೀತಿ ಅಲ್ಲ. ಮಾರೀಚ ಅಂದ್ರೆ ಯಾರು? ಕಶ್ಯಪರು. ಯಾತಕ್ಕೆ ಅವ್ರಿಗೆ ಆ ಹೆಸರು? ಮರೀಚಿ ಮುನಿಯ ಮಕ್ಕಳಾಗಿದ್ದಕ್ಕೆ ಮಾರೀಚ. ಅವನಿಗೆ ಹಾಗಲ್ಲ, ಮರೀಚಿ ಮಗ ಅಲ್ಲ ಅವನು. ಆ ಮಾರೀಚ ಹೆಸರು ಮಾರೀಚ ಅಷ್ಟೇ. ಇವರು ಹುಟ್ಟಿದ ಮರೀಚಿಯ ಮಗನಾಗೆ ಹುಟ್ಟಿದ್ರು. ಅದಕ್ಕೆ ಮಾರೀಚಜ, ಮಾರೀಚ 3 ಪದ ಬಂತಾಗ. ಮರೀಚಿ ಮುನಿಗಳು ಯಾರವರು? ಬ್ರಹ್ಮದೇವರ ಮಕ್ಕಳು. ಮಾರೀಚಿಜ ಯಾರು? ಮಾರೀಚ ಯಾರು?
ಕಶ್ಯಪರು. ಮಾರೀಚಜ ಅಂದ್ರೇನು? ಕಶ್ಯಪರ ಮಗ. ಯಾರು? ಪುಲೋಮ. ಆತನ ಮಗಳಾಗಿ ಶಚಿ ಹುಟ್ಟಿದ್ರು. ಗೊತ್ತಾಯ್ತು? ಪುಲೋಮ ಅಂತಕ್ಕಂಥ ಮಗಳು ಶಚಿ, ಅವರು ಕಶ್ಯಪರ ಮಗ. ಈ ಶಚಿ ಅವತಾರವಾಗಿತ್ತು. ಆ ಶಚಿನೇ ಏನಾದ್ಲೀಗ ತಾರೆಯಾಗಿ ಬಂದು ಇಂದ್ರ ವಾಲಿಯಾದರೆ ಇಂದ್ರಪತ್ನಿಯಾದ ಶಚಿ ತಾರೆಯಾಗಿ ಬಂದು ಸಯೇವ ಶಚ್ಚ ಸಹವಾನರೋಭೂತ್ ಸ್ವಸಂಭವೋ ದೇವಗುರುರ್ ಬೃಹಸ್ಪತಿ ಅಭೂತ್ ಸುಷೇಣ ವರುಣೋಸ್. ಇದೆಲ್ಲ ಯಾತಕ್ಕೆ ಉಪಯೋಗ ಅಂದರೆ ಆ ದೇವತೆಗಳು ಸ್ಮರಣೆ ಮಾಡೋ ಇದೆಲ್ಲ ಜ್ಞಾಪಕ ಮಾಡ್ಕೋಬೇಕು. ಅವ್ರ ಅವತಾರ ಇದು ಅವತಾರ ಸೇವೆ ಮಾಡಿ ತಿಳ್ಕೊಂಡಾಗ ಏನಾಗುತ್ತೆ ಅಲ್ಲಿಗೆ ಮಹಾತ್ಮ ಜ್ಞಾನ ಪೂರ್ತಿ ಇದಾಗ. ಅರ್ಥ ಆಯ್ತಾ? ಯಾರೋ ಆಫೀಸರ್ ಬಂದಿರ್ತಾರೆ, ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಬಂದರು, ಏನಾಗಿತ್ತು, ಯಾತಕ್ಕೆ ಬಂದರು, ರಿಕ್ವೆಸ್ಟ್ ಟ್ರಾನ್ಸ್ಫರು, ಪನಿಷ್ಮೆಂಟ್ ಟ್ರಾನ್ಸ್ಫರ್ ಎಲ್ಲ ಕೇಳ್ತಾ ಬರ್ತಾ ಆ ಥರ ಕೇಳ್ಕೊಂಡು ಬರ್ತಾರೆ. ಅವ್ರಿಗೆ ಪರಿಚಯ ಆಗುತ್ತೆ. ಅವರು ಪರಿಚಯ ಆದ ತಕ್ಕಂತೆ ಬಿಹೇವ್ ಮಾಡಕ್ಕೆ ಬರುತ್ತೆ. ದೇವತೆಗಳು ಸುಮ್ಮನೆ ಒಂದೇ ವಿಷ್ಣು ನಮಾಮಿ ಅಂತ ಹೇಳಿಬಿಡ್ತೇವೆ. ದೇವರ ಅವತಾರ ಎಲ್ಲರ ಅವತಾರ ಗೊತ್ತಿರಬೇಕಾಗ ಮತ್ತೇನೇನು ಮಾಡಿದ್ರು ಅವತಾರದಲ್ಲಿ ಗೊತ್ತಾ? ಅದೆಲ್ಲ ತಿಳ್ಕೊಂಡಷ್ಟರಲ್ಲಿ ಏನಾಗುತ್ತಾಗ ಭಕ್ತಿ, ಅದು ತಕ್ಕಂತೆ ಭಕ್ತಿ ಹುಡ್ತಾ ಹೋಗೋದು. ಮಹಾತ್ಮ ಜ್ಞಾನದಿಂದ ಭಕ್ತಿ ಬರೋದು. ಅವ್ರ ಮಹಾತ್ಮ ಜ್ಞಾನ ಎಷ್ಟಂತ ನೋಡಿದ ಮೇಲೆ ಇವರು DC, ಇವರು ಸಾಧಿಸಿದ್ದಾರೆ ಅಂತ ಹೇಳ್ತಾರೆ. ತಕ್ಷಣ ನೋಡೋದು ದಿವಸ ಏನಾಗುತ್ತೆ ನಮ್ಮದೀಗ? ಫಸ್ಟ್ ಯಾರೇ ಸಲ್ಯೂಟ್ ಹೊಡಿತಾರೆ, ಬೇರೆ ಯಾಕೆ ಅವ್ನು ಇವನಿಗೆ ದೊಡ್ಡವನು. ಈ ತಾರತಮ್ಯ ಜ್ಞಾನ ಬರಬೇಕಾಗ ಇದೆಲ್ಲ ಇದೆಲ್ಲ ಹೇಳಿದೆ ಹೋಗಿದ್ರೆ, ತಾರತಮ್ಯ ಇಲ್ಲದೆ ಹೋಗಿದ್ರೆ ಏನು ಮಾಡಬೇಕಾಗಿತ್ತು? ಹೇಳೋಕ್ಕೆ ಕಾರಣ ಇರಲಿಲ್ಲ. ಸೊ ತಾರತಮ್ಯ ಎಷ್ಟು ಮುಖ್ಯ ಅಂತ ಹೇಳೋದಕ್ಕೆ ಈ ಅವತಾರ ಅಂಶಾವತಾರ ವಿವರಣೆನೇ ಒಳ್ಳೆ ದೃಷ್ಟಾಂತ. ಏನು? ಹೌದು, ಬಂತಲ್ಲ ಮೊದಲೇ ಅಧ್ಯಾಯದಲ್ಲೇ ಬಂತ. ಆಚಾರ್ಯ ಕೋಟ್ ಮಾಡಿದ್ರು, ಭವಿಷ್ಯತ್ ಪರ್ವಗಂಚಾಪಿ ವಚೋ ವ್ಯಾಸಸ್ಯ ಸಾಧಾರಂ ಹೇಳಿದ್ದಾರೆ. ಭವಿಷ್ಯತ್ ಪರ್ವ ಅನ್ನೋ ಗ್ರಂಥ ವೇದವ್ಯಾಸರು ಬರೆದಿದ್ದು ಅದರಲ್ಲಿದೆ ಅಂತ ಆಚಾರ್ಯ ಕೋಟ್ ಮಾಡಿದರು. ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋ ಅಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿ ನ ಚಾನ್ಯಥ. ಅದು ಭಕ್ತಿ ಡೆಫಿನೇಷನ್. ಸೊ ಯಾರ ಬಗ್ಗೆ ಕೂಡ ಯಾರೋ ಇವರು ಕೈ ಬಿಗೇರಿ ಅಂತ ಕೇಳಿದ್ರು, ಹೀಗಂದ ಅಷ್ಟೇ. ದೊಡ್ಡವ್ರು ಹೇಳಿ ಉಳಿದವರು ಯಾಕೆ ಅಂತ ಮಾಡೋದೇ ಇಲ್ಲ. ದೊಡ್ಡ ಇವರು ಮಾಡಿದ ಅಷ್ಟೇ. ಯಾಕೆ ಮಾಡಿ? ಇವ್ರು ಮಾಡಿದ್ದಕ್ಕೆ ಮಾಡಿದೆ ಅಂತ ಹೇಳಿದೆ ಅಷ್ಟೇ, ಇನ್ನೇನು ಕಾರಣ ಇಲ್ಲ. ಇವ್ರು ಹೇಳಿದ್ದಕ್ಕೆ ಮಾಡಿದೆ, ಅವ್ರು ಮಾಡಿದ್ದಕ್ಕೆ ಮಾಡಿದೆ ಅಷ್ಟೇ. ಅವ್ರು ಯಾರು ಗೊತ್ತಾ ಅಂತ ಹೇಳಿದ್ರು. ಹೌದು, ಅದೆಲ್ಲ ನನಗೆ ಗೊತ್ತಿದ್ದಿಲ್ಲ. ಅವಾಗ ಹೇಳಿದೆ. ನೋಡೋ ರೀತಿ ಚೇಂಜ್ ಆಯ್ತು ಇವತ್ತೆ. ಅದು ಹೇಳಿದ ತಕ್ಷಣ ಏನಾಯ್ತಾಗ, ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ, ಸಾರಿ ಅಂತ ಗೊತ್ತಿದ್ದು ಕ್ಷಮಿಸ್ಬೇಕು ಅಂತ ಹೇಳಿ ಆಮೇಲೆ ಏನು ಮಾಡ್ತಾನೆ? ಸರಿಯಾಗಿ ನಮಸ್ಕಾರ ಮಾಡ್ತಾನೆ. ಮೊದಲು ಹೇಗಾಗೋ ಮಾಡಿದವನು ಏನು ಮಾಡಿದೆ, ಈಗ ಕರೆಕ್ಟಾಗಿ ಮಾಡ್ತಾನೆ. ಈ ದೃಷ್ಟಿಯಿಂದ ನಾವು ಮಾಡೋ ಸಂಸ್ಕಾರ ಹೇಗಿರಬೇಕು ಅಂದರೆ ಅವರವರ ಮಹಿಮೆ ಎಷ್ಟು ಸರಿಯಾಗಿ ತಿಳ್ಕೊಂಡು ಮಾಡಬೇಕದು. ಆ ಸುಮ್ಮನೆ ಮಾಡಿಬಿಟ್ರೆ ಏನಾಗುತ್ತದ? ತಾರತಮ್ಯ ಭಂಗ ಆಗುತ್ತೆ. ಅದರಿಂದ ಪನಿಷಬಲ್ ಅಫೆನ್ಸ್ ಅದು. ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾ ತಥಾ ಕ್ರಿಯತೆ ಏನ ದೇವೋಪಿ ಸ್ವಪದಾತ್ ಭ್ರಸ್ಯತೆ ಹಿ ಸಹ. ಆಚಾರ್ಯ ಎರಡು ಕಡೆ ಕೋಟ್ ಮಾಡ್ತಾರೆ. ಗೀತಾ ಭಾಷೆಯಲ್ಲಿ ಒಂದು ಸಲ ಮತ್ತು ಕೃಷ್ಣಾಮೃತ ಮಾಡೋದು ಒಂದು ಸಲ ಕೋಟ್ ಮಾಡ್ತಾರೆ. ಸಮಾನಾಂ ವಿಷಮಾ ಪೂಜಾ. ಸಮಾನರಿದ್ದಾರೆ, ಅವರು ಹೆಚ್ಚು ಕಡಿಮೆ ಮಾಡಬಾರ್ದು. ಸಮಾಧಾನ ಹೇಗೆ ನೋಡಬೇಕು? ಸಮವಾಗೇ ನೋಡಬೇಕು. ವಿಷಮಾನಾಂ ಸಮಾ ತಥಾ. ಸಮರಲ್ಲ, ಸಮ ಅಂತ ಮಾಡಿಬಿಟ್ಟ. ಹೇಳಿದ್ರೆ ದಿಶಿನ ತಹಸೀಲ್ದಾರ ಸಮ ಅಂತ ನೋಡ್ಬಿಟ್ಟು ಏನಾಯ್ತಾಗ? ಯಾರು ಒಪ್ಪಲ್ಲ. ಫಸ್ಟ್ ತಹಸೀಲ್ದಾರೇ ಒಪ್ಪೋದಿಲ್ಲ. ನಾನು ಟ್ರಾನ್ಸ್ಫರ್ ಆಗ್ತೀರ, ಆಮೇಲೆ ಮಾತ್ರ ಮಾಡಬೇಡ ಅವ್ರಿಗೆ ಫಸ್ಟ್ ಅಂತ ಹೇಳ್ತಾರೆ. ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕಾದ್ರೆ ಸಮರಾಗಿದ್ದಾಗ ನನಗೆ ಹಾಕಲೇಬೇಕು ಅಂತ ಕೇಳ್ತಾರೆ. ಇದು ಪದ್ಧತಿ ಇದೆ. ಅದು ಅಫೆನ್ಸ್. ಆ್ಯಕ್ಚುಲಿ ಕೋರ್ಟ್ ಪ್ರಕಾರ ಕೂಡ ನಡೆಯುತ್ತದೆ. ಈ ರೀತಿ ನೋಡಿದ ಅಂತ ಹೇಳಿದ್ರೆ ಅಫೆನ್ಸ್ ಅದು. ಹೋಲಿ ಬಿಡಿ, ದೊಡ್ಡ ವಿಷಯ ಅಂತ ಹೇಳೋದಿಲ್ಲ, ಅಪರಾಧ ಅಂತಲೇ ಹೇಳ್ತಾರೆ. ಸರಿಯಾಗಿ ನೋಡೋದು ಒಂದು ಕರ್ತವ್ಯ. ಡ್ಯೂ ರೆಸ್ಪೆಕ್ಟ್ ಅಂತ ಹೇಳ್ತೇವಲ್ಲ, ಡ್ಯೂ ರೆಸ್ಪೆಕ್ಟ್ ಕೊಡಬೇಕಾದ್ರೆ ಅವ್ರಿಗೆ ಗೊತ್ತಾದ್ರೆ ಡ್ಯೂ ಗೊತ್ತಾಗೋದಾಗ ಆ ದೃಷ್ಟಿಯಲ್ಲಿ ಸರಿಯಾಗಿ ಗಮನಿಸಿರಬೇಕು. ಇದೆಲ್ಲ ಯಾತಕ್ಕೆ ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು. ಪ್ರತಿಯೊಂದು ನಮಗೆ ಉಪಯೋಗ. ಆಚಾರ ಅನುಪಯುಕ್ತ ವಿಚಾರ ಹೇಳೋದಕ್ಕೆ ಹೋಗೋದಿಲ್ಲ. ಎಲ್ಲೆಲ್ಲಿ ಬಡಿಸಿದ್ದಾರೆ ಅಂದರೆ ಏನರ್ಥ? ತಿರ್ಲಕ್ಕೆ ಬರುತ್ತೆ ಅಂತ ಅರ್ಥ. ಸುಮ್ಮನೆ ಕಲ್ಲು ಎಲ್ಲ ಹಾಕೋದಿಲ್ಲ. ತಿರ್ಲಕ್ಕೆ ಬರೋದನ್ನು ಬಡಿಸ್ತಾರೆ, ಹಾಗೋ ತಿಳಿಲಕ್ಕೆ ಬರೋದನ್ನು ಮಾತ್ರ ಹೇಳ್ತಾರೆ ಆಚಾರ್ಯ. ಯಾಕೆ ಇದು ಏನಿದು? ಮಹಾಭಾರತ ತಾತ್ಪರ್ಯ ನಿರ್ಣಯ, ಸಮಸ್ತ ಶಾಸ್ತ್ರಾರ್ಥ ನಿರ್ಣಯ. ಇದರಲ್ಲಿ ಏನು ಸೇರಿಸಾಗಿಲ್ಲ? ಏನೇನೋ ಸೇರಿಸೋಕೆ ಸಾಧ್ಯ ಇಲ್ಲ. ಆ ಸೀರಿಯಸ್ ಸ್ಥಿತಿಯಿಂದ ಓಡಬೇಕು ಯಾವಾಗಲೂ ನಾವು. ಏನೋ ಸುಮ್ಮನೆ ಏನೋ ಹೇಳ್ತಾ ಇದ್ದಾರೆ ಕೇಳ್ಕೊಂಡು ಹೋಗೋದು ಅಷ್ಟೇ ಅಲ್ಲ. ನಮ್ಮ ಅಪ್ಲಿಕೇಶನ್ ಉಪಯೋಗ ಬರಬೇಕು ಅದೆಲ್ಲ. ಬಭೂವತಸ್ಥೌ ವಿವಿಧಶ್ಚ ಮೈಂದಃ. ಈ ಮುಂದೆ ಹೇಳ್ತಾರೆ ಸಸಂಭವೋ ದೇವಗುರುರ್ ಬೃಹಸ್ಪತಿ. ಇಂಥ ಬೃಹಸ್ಪತಿ ಆಚಾರ್ಯರು ಈಗ ಶಚಿಯ ಸಮೇತ ಅವತಾರ ಮಾಡಿ. ಶಚಿಯ ಸಮೇತ ಅಂದರೆ ಏನರ್ಥ? ಅಣ್ಣ ತಂಗಿಯಾಗಿ ಹುಟ್ಟಿದ್ರು ಅಂತ. ಅಣ್ಣ ತಂಗಿಯಾಗಿ ಹುಟ್ಟಿದ್ರು. ಈಗ ತಾರ ಅವರು ತಾರ ಇಬ್ರಾಯ್ತು. ಸ್ವಸಂಭವೋ ದೇವಗುರುರ್ ಬೃಹಸ್ಪತಿ ಅಭೂತ್ ಸುಷೇಣೋ ವರುಣೋಸ್ಮಿನೌ ಚ ಬಭೂವತುಸ್ತೌ ವಿವಿಧಶ್ಚ ಮೈಂದಃ. ಬಭೂತ್ ಸುಷೇಣ ವರುಣ ಇದ್ದಾನೆ. ಏನಾಗಿ ಹುಟ್ಟಿದಾತ? ಸುಷೇಣ ಅಂತ ಕಪಿಯಾಗಿ ಹುಟ್ಟಿದ. ಕಪಿಗಳಲ್ಲಿ ಒಬ್ಬ ಕಪಿ ಇದ್ದಾನೆ, ಸುಷೇಣ ಅಂತ ಆತನ ಹೆಸರು. ಯಾರ ಅವತಾರ? ವರುಣನ ಅವತಾರ.
ಅಶ್ವಿನೌಚ. ಅಶ್ವಿನಗಳು ಯಾರು? ವರ್ಣನ ಮಕ್ಕಳು. ಅವರೇನಾದ್ರೆ ಈಗ ಇಲ್ಲಿ ಇವ್ರ ಮಕ್ಕಳಾಗೆ ಹುಟ್ಟಿದರು. ಸುಷೇಣ ವರುಣ ಅವ್ರ ಮಕ್ಕಳು ಇವ್ರ ಮಕ್ಕಳಾಗೆ ಹುಟ್ಟಿದರು. ಸುಷೇಣ ವರುಣ ಸುಷೇಣನ ಮಕ್ಕಳಾಗಿ ಅಶ್ವಿನಿ ದೇವತೆಗಳು ಹುಟ್ಟಿದರು. ಬಭೂವತುಸ್ತೌ ವಿವಿಧಶ್ಚ ಮೈಂದ. ಅವರ ಹೆಸರೇನು? ಮೈಂದ ವಿವಿಧ. ವರುಣ ಸುಷೇಣ ಅಶ್ವಿನಿ ದೇವತೆಗಳು ಮೈಂದ ವಿವಿಧರಾಗಿ ಹುಟ್ಟಿದರು. ಇದಿಷ್ಟು ಇನ್ನೊಂದು ಅವತಾರದ ರೀತಿ. ವಿವಿಧಶ್ಚ ಮೈಂದ ಬ್ರಹ್ಮೋದ್ಭವೌತೌ ಪುನರೇವ ಸೂರ್ಯಾತ್ ಬಭೂವತುಸ್ತತ್ರ ಕನೀಯಸಸ್ತು ಆವೇಶ ಐಂದ್ರೋ ವರದಾನತೋಭೂತ್ ತಥೋ ಬಲೀಯಾನ್ ವಿವಿಧೋ ಹಿ ಮೈಂದಾತ್. ಬ್ರಹ್ಮೋದ್ಭವೌತೌ ಪುನಃ ಏವ ಸೂರ್ಯಾತ್ ಬಭೂವತು ತತ್ರ ಕನೀಯಸಸ್ತು. ಬ್ರಹ್ಮೋದ್ಭವೌತೌ ಅವರಿವ್ರು ಮೊದಲು ಹುಟ್ಟಿದ್ದು ಯಾರಿಂದ? ಮತ್ತೆ ಮೊದಲು ಎಲ್ಲರೂ ಮೊದಲೇ ಬ್ರಹ್ಮದೇವರಿಂದ ಹುಟ್ಟಿದವರೇ. ತೌ ಪುನರೇವ ಆಮೇಲೆ ಸೂರ್ಯಾತ್ ಸೂರ್ಯನ ಮಕ್ಕಳಾಗಿ ಹುಟ್ಟಿದ್ರು. ಈಗಾಗಲೇ ಯಾರು ಹುಟ್ಟಿದ್ರು ಸೂರ್ಯನ ಮಕ್ಕಳಾಗಿ? ಬಂತಲ್ಲ, ಯಾರಾಗಿದ್ರು ಈಗ ಸೂರ್ಯನ ಮಗನಾಗಿ ಹುಟ್ಟಿದ್ದು ಯಾರು ಮೊದಲೀಗ? ಇವರಿಗೂ ಹೇಳಿದ್ದರಲ್ಲಿ ಮರ್ತೋಗ್ಬಿಡ್ತಾ? ಸೂರ್ಯನ ಮಗನಾಗಿ ಹುಟ್ಟಿದ್ದು ಯಾರೀಗ? ಮೊದಲು ಬಂದವರು ಯಾರು? ಮೊದಲು ಯಾರು? ಯಮಧರ್ಮ. ಯಮ ಸೂರ್ಯನ ಮಗ. ಅಂಗ್ಯಾದೇವ ಹೇಳಿದ್ರಲ್ಲ ಅದೆಲ್ಲ ಹುಟ್ಟಿದ್ದ. ಇನ್ನೊಬ್ಬ ಮಗ ಬಂದ ಈಗ. ಯಾರೀಗ? ಇನ್ನೊಬ್ಬ ಮತ್ತೆ ಬಂದ. ಯಾರಾತ? ಶನೇಶ್ವರ ಕತೆ ಬೇರೆ ಕಡೆ ಇದೆ. ಇಲ್ಲಿ ಬಂದಿದ್ದಾರು ಅಂದರೆ ಬಹುವತುಸ್ತವು ಅಶ್ವಿನಿ ದೇವತೆಗಳು ಕೂಡ ಸೂರ್ಯನ ಮಕ್ಕಳೇ. ಹೇಗೆ ಹುಟ್ಟಿದ್ರು ಮತ್ತೆ ಅವರು? ಸಂಜ್ಞಾ ಮಕ್ಕಳೇ. ಸಂಜ್ಞೆ ಏನಾಗಿದ್ಲಾಗ? ಕುದುರೆ ರೂಪದಲ್ಲಿದ್ಲು. ಆಗ ಸೂರ್ಯ ಸೂರ್ಯನಿಂದ ಹುಟ್ಟಿದ್ದಕ್ಕೆ ಅಶ್ವಿನಿ ದೇವತೆಗಳು ಹುಟ್ಟಿದ್ರು. ಅಂದರೆ ಸಂಜ್ಞೆಯ ಮಗ ಯಮದೇವರು ಸಂಜ್ಞೆಯ ಮಗನೇ, ಅಶ್ವಿನಿ ದೇವರು ಸಂಜ್ಞಾದೇವಿಯ ಮಕ್ಕಳೇ. ಆ ಸಂಜ್ಞಾದೇವ ಮೂಲ ರೂಪದ ಮಕ್ಕಳು ಅವರು ಯಮ. ಆದರೆ ಕುದುರೆ ರೂಪದಲ್ಲಿದ್ದ ಹುಟ್ಟಿದವರು ಯಾರು? ಅದಕ್ಕೆ ಅಶ್ವಿನಿ ಅಶ್ವರೂಪದಲ್ಲಿದ್ದ ಹುಟ್ಟಿದ್ರಿಂದ ಅಶ್ವಿನಿಗಳು ಅಂತ ಹೆಸರಾಯಿತು. ದೇವ ವೈದ್ಯರಿವರು. ಅವಳೆ ಟ್ವಿನ್ಸ್. ಅವರು ಯಾವಾಗ ಹುಟ್ಟಿದ ಜೊತೆಯಲ್ಲೇ ಇರ್ತಾರೋ. ಟ್ವಿನ್ ದೇವತೆಗಳು ಮೂಲದಲ್ಲೂ ಹಾಗೆ ಅವತಾರ ಮಾಡಿದ್ರು ಹಾಗೇನೆ. ಯಾವಾಗಲೂ ಒಬ್ಬರು ಅವತಾರ ಮಾಡೋದಿಲ್ಲ, ಅವ್ರು ಜೊತೆಗೆ ಇರ್ತಾರೆ ಯಾವಾಗ. ಅವ್ರ ಹೆಸರು ಕೂಡ ಒಬ್ಬರಿಗೂ ಕಾಮನ್ ನೇಮ್. ನಾ ಸತ್ಯ ದಸರಾ. ನಾ ಸತ್ಯ ಅಂದ್ರೂ ಇಬ್ಬರು ನಾ ಸತ್ಯ ಅಂತ ಹೆಸರು, ಇಬ್ಬರಿಗೂ ದಸರಾ ಅಂತ ಹೆಸರು. ಅದು ಭಾರಿ ವಿಶೇಷ. ಅವ್ರ ಬಗ್ಗೆ ಭಾರಿ ಸ್ಪೆಷಲ್ ಅದು. ಅದೆಲ್ಲ ಸರಿಯಾಗಿ ತಿಳ್ಕೊಂಡಿದ್ರೆ ಮುಂದೆ ಮಹಾಭಾರತಕ್ಕೆ ಉಪಯೋಗ ಆಗುತ್ತೆ. ಇದರಿಂದ ಏನು ಉಪಯೋಗ ಆಯಿತು ಅಂತ ಅಲ್ಲಿ ಹೇಳ್ತಾರೆ. ಇಲ್ಲೇ ಹೇಳಿಬಿಟ್ಟಿರ್ತಾರೆ. ಮರ್ತು ಬಿಟ್ರೆ ಸ್ವಾರಸ್ಯ ಗೊತ್ತಾಗಲ್ಲ, ಜ್ಞಾಪಕ ಇದ್ದರೆ ಸ್ವಾರಸ್ಯ ಗೊತ್ತಾಗಲ್ಲ. ಸಿನಿಮಾ ನೋಡ್ತಿರ್ತಾರೆ, ಯಾಕ್ರೆ ತಪ್ಪು ತಿಳ್ಕೊಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಹೀರೋ ಯಾರೋ ವಿಲನ್ ಯಾರೋ ಹೋಗ್ಬಿಟ್ಟಿರ್ತಾರೆ. ಕರೆಕ್ಟಾಗಿ ಜ್ಞಾಪಕ ಇದ್ದರೆ ಅದು ಸ್ವಾರಸ್ಯ ಗೊತ್ತಾಗುತ್ತೆ. ಲಾಂಗ್ ಆದಾಗ ಮರ್ತು ಹೋಗ್ಬಿಡುತ್ತೆ. ಗೊತ್ತಾಯ್ತು? ಇಲ್ಲ ದೊಡ್ಡದು ತಾತ್ಪರ್ಯಣೀಯ. ಅದಕ್ಕೆ ಸರಿಯಾಗಿ ಮತ್ತೆ ಮತ್ತೆ ಪಾರಾಯಣ ಮಾಡ್ಕೊಂಡು ಓದ್ತಾ ಇದ್ದರೆ ತಕ್ಷಣ ಜ್ಞಾಪಕ ಬರುತ್ತೆ. ಬಹುವತಸ್ತತ್ರ ಕನೀಯಸ್ತು. ಮೈಂದ ವಿವಿಧರಲ್ಲಿ ಮೊದಲು ಬ್ರಹ್ಮದೇವರ ಮಕ್ಕಳಾಗಿ ಹುಟ್ಟಿದ್ರು, ಆಮೇಲೆ ಸೂರ್ಯನ ಮಕ್ಕಳಾಗಿ ಹುಟ್ಟಿದ್ರು. ಅದರ ಅಣ್ಣ ತಮ್ಮ. ಕನೀಯಸ್ ಅಂದರೆ ಚಿಕ್ಕವನು. ಚಿಕ್ಕವ್ರು ಯಾರು? ವಿವಿಧ. ದೊಡ್ಡವರು ಯಾರು? ಮೈಂದ. ಮೈಂದ ವಿವಿಧ. ದ್ವಿವಿಧ ಅಂತಾರೆ, ದ್ವಿವಿಧ ಅಲ್ಲ ವಿವಿಧ ಅಂತ ಹೇಳಬೇಕು. ವಿವಿಧ ಅಂತ ಆತನ ಹೆಸರು. ವಿವಿಧ ಕನೀಯಸಸ್ತು. ಇಲ್ಲಿ ಸ್ವಾರಸ್ಯ ಅಂದರೆ ಅಣ್ಣ ತಮ್ಮಂದಿರಲ್ಲಿ ತಮ್ಮ ಸ್ವಲ್ಪ ಶ್ರೇಷ್ಠ ಅನ್ನಿಸ್ತಾ ಇದೆ. ಯಾತಕ್ಕೆ? ಆವೇಶ ಐಂದ್ರಹ ವರದಾನ ತೋಭೂತ್. ಅದು ಇಂದ್ರನ ವರ ಇತ್ತು ಆತನಿಗೆ. ಇಂದ್ರದೇವರ ಆವೇಶ ಬರಲಿ ಅಂತ ವರ ತಗೊಂಡಿದ್ದ. ಹೆಸರು ತಮ್ಮನಾದರೂ ಕೂಡ ಹೆಚ್ಚು ಸಾಮರ್ಥ್ಯ ಯಾರಿಗಿತ್ತು? ವಿವಿಧನಿಗೆ ಇತ್ತು. ಇದು ಸ್ವಾರಸ್ಯ ಇದೆ. ಯಾಕೆ ಮಹಾಭಾರತ ರಾಮಾಯಣ ಯುದ್ಧದಲ್ಲಿ ವರ್ಣನೆ ಮಾಡಬೇಕಾದ್ರೆ ವಿವಿಧ ಮೈಂದನಿಗಿಂತ ಜಾಸ್ತಿ ಪರಾಕ್ರಮ ತೋರಿಸ್ತಾರೆ. ಯಾತಕ್ಕೆ ಅಂತ ಅರ್ಥ ಆಗೋದಿಲ್ಲ. ಅವ ತಾರತಮ್ಯ ಹೋಗ್ಬಿಡುತ್ತೆ. ಇಬ್ಬರು ಏನಾಗಿರ್ಬೇಕಾಗಿತ್ತಾಗ? ಸಮಾಗಿರೋ. ಸ್ವಲ್ಪ ಜಾಸ್ತಿ ಯಾತಕ್ಕೆ ತೋರಿಸ್ತೆ ಅಂದರೆ ಆವೇಶ ಇತ್ತು. ಯಾರ ಆವೇಶ ಇತ್ತು? ಇಂದ್ರದೇವರ ಆವೇಶ ಇತ್ತು. ಅದಕ್ಕೆ ಶಕ್ತಿ ಅದು ಜಾಸ್ತಿ ಆಯ್ತು. ನಮಗೆ ಆವೇಶ ಅರ್ಥ ಆಗೋದಿಲ್ಲ. ಸಕ್ಕರೆ ಜಾಸ್ತಿ ಆಗಿ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಿ ಗೊತ್ತಾಗುತ್ತಲ್ಲ. ಸ್ವೀಟ್ ಜಾಸ್ತಿ ಆದ ತಕ್ಷಣ ಅದು ಏನಾಗುತ್ತೆ? ಸ್ವೀಟ್ ಅಂತ ಹೆಸರು ಬರೋದು. ಬರೀ ಹಿಟ್ಟು. ಸ್ವೀಟ್ ತರಿಸಿದಾಗ ಸ್ವೀಟ್ ಅಂತ ಹೆಸರು ಆಯಿತು. ಆವೇಶದ ಎಫೆಕ್ಟ್ ಕನೀಯಸಸ್ತು. ಹಾಂ ದೇವತೆಗಳು ಹುಟ್ಟೋದೆಲ್ಲ ಹಾಗೆ. ಅವ್ರ ಮಕ್ಕಳಾಗಿ ಅವರೇ ಹುಟ್ಟುತ್ತಾರೆ. ಅನುಗ್ರಹ ಮಾಡಿ ಇನ್ನೊಬ್ಬರು ಹುಟ್ಟೋದ್ರೆ ಬೇರೆ ರೀತಿ ಪ್ರಸಂಗ. ಜನರಲ್ಲೇ ಹುಟ್ಟಿದ್ರು ಅಂದರೆ ಅವರೇ. ಅದಕ್ಕೆ ಸ್ವಸಂಭವ. ಅವರ ಮಗನ ಅವರೇ ಹುಟ್ಟಿದರು ಅಂತ ಹೇಳಿ. ವರುಣೋ ಅಶ್ವಿನೌ ಚ ಬಭೂವತಸ್ಥೌ ವಿವಿಧಶ್ಚ ಮೈಂದಃ ಬ್ರಹ್ಮೋದ್ಭವತೌ ಪುನರೇವ ಸಂಜ್ಞೆಯ ಸೂರ್ಯಾದ್ ಬಭೂವತು ತತ್ರ ಕನೀಯಸಸ್ತು ಆವೇಶ ಐಂದ್ರಃ ವರದಾನತಃ ಅಭೂತ್. ಇದು ಟೆಂಪರರಿ. ವರ ಎಂಬುದು ಯಾವಾಗಲೂ ಕೂಡ ಏನದು ಕಂಡೀಷನಲ್. ಆದ್ದರಿಂದ ಈಗ ಮತ್ತೆ ಮೂಲ ರೂಪದಲ್ಲಿ ಇಬ್ಬರು ಸಮಾನನೇ. ಅದಿಲ್ಲದೆ ಹೋದಾಗ ಮತ್ತೆ ಸಮಾನನೇ. ಇದ್ದಾಗ ಮಾತ್ರ ಏನದು? ಇಬ್ಬರದ್ದು ಸೇಮ್ ಕೇಡರು.
ಇನ್ಚಾರ್ಜ್ ಇರ್ತಾನೆ ಸ್ವಲ್ಪ ಹೈಯರ್ ಪೋಸ್ಟಲ್ಲಿ. ಅವಾಗೇನಾಗ ಅವತ್ತಿನ ಮಟ್ಟಿಗೆ ಆತ ಇರೋವರೆಗೂ ಗ್ರೇಟೆ, ಇದಕ್ಕೆ ಸ್ವಲ್ಪ ಜಾಸ್ತಿ. ನಾವು ಫ್ರೆಂಡ್ ಅಂತ ಕರೆಯಲ್ಲ, ಸಾರ್ ಅಂತ ಮಾತಾಡಿಸ್ತಾನೆ. ಆ ಹೊರಗೆ ಬಂದ ತಕ್ಷಣ ಏನೆಲ್ಲ ಶುರು ಮಾಡ್ತಾನೆ. ಇಲ್ಲಿ ಅಲ್ಲಿದ್ದ ಮಾತ್ರ ಏನಂತ ಗೌರವಿಸ್ಬೇಕಾತ, ಆ ರೀತಿಯೇ ಕಾಣಬೇಕು. ಆವೇಶ ಹೆಚ್ಚಿದ್ದಾಗ ಆ ಆವೇಶದ ಕಾರಣದಿಂದಾಗಿ ಏನು ಹಿರಿಮೆ ಬಂದಿರುತ್ತೆ ಅದನ್ನು ಗೌರವಿಸ್ಬೇಕು. ವಿವಿಧ ಬಲಿಯಾನ್ ವಿವಿಧೋ ಹಿ ಮೈಂದ, ಇದೆಲ್ಲ ಮೂಲ ಗ್ರಂಥದಲ್ಲಿ ಸಿಗುತ್ತೆ, ಒಂದೇ ಕಡೆ ಸಿಗೋದಿಲ್ಲ. ನಾವು ಹೊಂಚ್ಕೊಂಡು ಓದಕ್ಕೆ ನಮಗೆಲ್ಲ ಬರೋದಿಲ್ಲ. ಅದಕ್ಕೆ ಆಚಾರ್ಯ ಏನು ಮಾಡಬೇಕು, ಎಲ್ಲ ಒಂದು ಕಡೆ ಸೇರಿಸ್ಬಿಡ್ತಾರೆ. ಎಷ್ಟು ಸುಲಭ ಆಯ್ತಾಗ ಇಷ್ಟೆಲ್ಲ ಸೇರಿಸಿದಾಗ ಅದಕ್ಕೆ ಸಮಸ್ತ ಶಾಸ್ತ್ರಾರ್ಥ ನಿರ್ಣಯ. ಇದೊಂದು ಓದಿದಾಗ ಎಲ್ಲ ಇತಿಹಾಸ ಪುರಾಣ ಓದಿದ್ರೆ ಎಷ್ಟು ಜ್ಞಾನ ಬರುತ್ತೋ ಅಷ್ಟು ಜ್ಞಾನ ಇದರಿಂದ ಕೊಡ್ತಾರೆ. ಇದನ್ನು ನಾವು ಕೇರ್ಲೆಸ್ ಆಗಿ ಓದ್ಬಿಟ್ರೆ ಹಾಳಾಗೋಗ್ತದೆ. ವಿವಿಧೋ ಹಿ ಮೈಂದ ನೀಲೋಗ್ನಿರಾಸೀತ್ ಕಮಲೋದ್ಭವೋತ್ಥ ಕಾಮಃ ಪುನಃ ಶ್ರೀ ರಮಣಾದ್ರಮಾಯಾಂ ಪ್ರದ್ಯುಮ್ನ ನಾಮ ಅಭವತ್ ಅವ ಏವಮೀಶಾತ್ ತಸ್ಕಂದತಾಮಾಪ ಸಚಕ್ರತಾಂಚ ನೀಲೋಗ್ನಿರಾಸೀತ್ ಕಮಲೋದ್ಭವೋತ್ಥ. ಮುಂದೆ ನೀಲಃ ಅಗ್ನಿ ಆಸೀತ್, ಅಗ್ನಿ ನೀಲಃ ಆಸೀತ್. ಅಗ್ನಿ ಯಾರು? ಚಂದ್ರಮಾ ಮನಸೋ ಜಾತಃ. ಆಮೇಲೆ ಇಂದ್ರಶ್ಚಾಗ್ನಿಶ್ಚ, ಇಂದ್ರ ಅಗ್ನಿ ಇಬ್ಬರು ಹುಟ್ಟಿದವರು. ಆದ್ದರಿಂದ ಏನಾಯ್ತು, ಅಗ್ನಿ ಬ್ರಹ್ಮದೇವರ ಮಗ. ಇಲ್ಲಿ ಯಾರ ಮಗನಾಗಿ ಹುಟ್ಟಿದ ಅಂದರೆ ಅನು ಅಗ್ನಿ ಕಮಲೋದ್ಭವೋತ್ಥ. ಮೂಲತಃ ಬ್ರಹ್ಮದೇವರಿಂದ ಹುಟ್ಟಿದ ಅಗ್ನಿ ಇಲ್ಲಿ ನೀಲಾಂಬ ಕಪಿಯಾಗಿ ಹುಟ್ಟಿದ. ನೀಲ ಅಗ್ನ್ಯವತಾರ. ಮಹಾಭಾರತಕ್ಕೆ ಹೋದರೆ ದುಷ್ಟದ್ಯುಮ್ನ ಅಗ್ನ್ಯವತಾರ. ಮಹಾಭಾರತದಲ್ಲಿ ದುಷ್ಟದ್ಯುಮ್ನಾಗಿ ಅಗ್ನಿ ಅವತಾರ, ರಾಮಾಯಣದಲ್ಲಿ ನೀಲನಾಮಕ ಕಪಿಯಾಗಿ ಅವತಾರ. ಇಲ್ಲೂ ಸ್ವಾರಸ್ಯ ಇದೆ. ನೀಲ ಕಪಿ ಸೇನಾಧಿಪತಿ, ದುಷ್ಟದ್ಯುಮ್ನ ಪಾಂಡವ ಸೇನಾಧಿಪತಿ. ಇಬ್ಬರು ಸೇನಾಧಿಪತಿ ಪೋಸ್ಟೇನೆ, ಅದು ಬಹಳ ಇಂಪಾರ್ಟೆಂಟ್. ಸೇನಾಧಿಪತಿ ಎಲ್ಲಿರ್ತಾನೆ? ಯಾವಾಗಲೂ ಮುಂದಿರುವ ಸೇನಾಧಿಪತಿ. ಇವತ್ತಿನ ಮಿನಿಸ್ಟರ್ ಹಿಂದಿರ್ತಾರೆ, ಸಾಮಾನ್ಯ ಸೈನ್ಯದ ಮುಂದಿರೋದಿಲ್ಲ, ಅವರು ಹಿಂದಿರ್ತಾರೆ. ಅವರು ಹಿಂದಿನ ಕಾಲಕ್ಕೆಲ್ಲ ಇವತ್ತು ಯಾರಪ್ಪ ಡಿಫೆನ್ಸ್ ಮಿನಿಸ್ಟರ್ ಏನು ಬರಬೇಕಾಗ್ತದೆ, ಫಸ್ಟು ಸ್ವಂತ ಯುದ್ಧ ಮಾಡಕ್ಕೆ ಬರಬೇಕು. ಇದೆಲ್ಲ ಕಾನ್ಸೆಪ್ಟ್ ಹೋಗಿಬಿಡ್ತೀಗ. ಏನಾಯ್ತು ಈಗ, ಇವತ್ತು ಬೆಳಿಗ್ಗೆ ಯಾರು ಹೆಲ್ತ್ ಮಿನಿಸ್ಟ್ರಿಗೆ ಹೆಲ್ತ್ ಬಗ್ಗೆ ಮೆಡಿಕಲ್ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ. ಆ್ಯಕ್ಚುಲಿ ಬೇಕು, ಇದ್ರೆ ಮಾತ್ರ ಎಫಿಷಿಯನ್ಸಿ ಇರೋದು, ಇಲ್ದವ್ರಿಗೆ ಕೆಟ್ಟೋಗ್ಬಿಡೋದು. ಹಿಂದೆ ಆಗಿತ್ತದು. ಅದಕ್ಕೆ ಇಲ್ಲೂ ಅಗ್ನಿ ಅಲ್ಲಿ ಅಗ್ನಿ ಮುಂದಿರಬೇಕಲ್ಲ, ಮುಂದಿದ್ದಾಗ ಏನಂದ್ರೆ ಸೇನಾ ಮುಖದಲ್ಲಿರಬೇಕು. ಆದ್ದರಿಂದ ದೇವತೆಗಳ ಮುಖ ಯಾರು? ಅಗ್ನಿನೇ. ನಾವು ಕೊಟ್ಟಿದ್ದೆಲ್ಲ ಅಗ್ನಿ ಮುಖನೇ ಹೋಗ್ಬೇಕು. ಸೊ ಇಲ್ಲಿ ಮುಖ, ಅಲ್ಲಿ ಮುಖ, ಮೂಲ ರೂಪದಲ್ಲೂ ಮುಖನೇ. ದೇವ ಮುಖ ಅಂತ ಅಗ್ನಿ ಹೆಸರು. ಇದೆಲ್ಲ ತಿಳ್ಕೊಂಡ್ರೆ ಸ್ವಾರಸ್ಯ ಗೊತ್ತಾಗುತ್ತೆ. ಇದೆಲ್ಲ ಇಲ್ಲದವ್ರು ಏನಾಗುತ್ತಾಗ ನೀಲ ಯಾರೋ ಅಗ್ನಿ ಯಾರೋ ದುಷ್ಟದ್ಯುಮ್ನ ಯಾರೋ ಅಂತ ಹೇಳಿಬಿಟ್ರೆ ಅಲ್ಲಿಂಕೆ ಸಿಗೋದಿಲ್ಲ. ಅದು ಗೊತ್ತಾದಾಗ ಎಷ್ಟು ಕರೆಕ್ಟಾಗಿ ಮ್ಯಾಚಿಂಗ್ ಕೊಟ್ಟಿದ್ದಾರೆ, ರೋಲ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ನೀಲೋಗ್ನಿರಾಸೀತ್ ಕಮಲೋದ್ಭವೋತ್ತಃ ಕಾಮಃ ಪುನಃ ಶ್ರೀ ರಮಣಾದ್ರಮಾಯಾಮ್. ಈಗ ಇವ್ರ ಬಗ್ಗೆ ಹೇಳ್ತಾರೆ, ಭರತ ಶತ್ರುಘ್ನರು ಎಲ್ಲ ಇದಿಷ್ಟು ಇಂಪಾರ್ಟೆಂಟ್ ಕಪಿಗಳ ಬಗ್ಗೆ ಹೇಳಿ ಮುಂದೆ ಇದನ್ನು ಹೇಳ್ತಾರೆ. ಅದನ್ನು ನಾಳೆ ವ್ಯಾಸಪೂಜೆ ನಾಳೆಯಿಂದ ಗೊತ್ತಲ್ಲ. ನಾಡಿದ್ದು ಆಚರಣೆ 3 ದಿವಸಗಳ ಕಾಲ ಪೂಜೆ. ವಿಜಯದಶಮಿ ವಿಸರ್ಜನೆ. ಸಾಮಾನ್ಯವಾಗಿ ಶ್ರವಣ ನಕ್ಷತ್ರ ಇರಬೇಕಲ್ಲ, ಬೆಳಗ್ಗಿಂದಲೇ ಶ್ರವಣ ನಕ್ಷತ್ರ ಇದೆ. ಸಾಮಾನ್ಯ ಮಧ್ಯಾಹ್ನ ಶ್ರವಣ ನಕ್ಷತ್ರ ಬಂದರೆ ಅಲ್ಲಿವರೆಗೂ ಕಾದಿದ್ದು ಆಗ ವೇದವ್ಯಾಸ ಪೂಜೆ ಮಾಡಿ ಅವ ವಿಸರ್ಜನೆ ಮಾಡಬೇಕು. ಈ ಸರ್ತಿ ಆಗಿಲ್ಲ, ವಿಜಯದಶಮಿ ಬೆಳಗ್ಗಿನಿಂದಲೇ ಇರೋದ್ರಿಂದಾಗಿಯೇ ಶ್ರವಣ ನಕ್ಷತ್ರ ಅವತ್ತು ಬೆಳಿಗ್ಗೆನೇ ಇದು ಮಾಡ್ಬೋದು, ವಿಸರ್ಜನೆ ಮಾಡ್ಬೋದು. ನಾಳೆ ಸ್ಥಾಪನೆ, ನಾಡಿದ್ದು ಪೂಜೆ, ಗುರುವಾರ ನೈವೇದ್ಯ, ಅವತ್ತು ವಿಸರ್ಜನೆ. 4 ದಿವಸದ ಪೂಜಾ ಕ್ರಮ ಅದನ್ನ ಮಾಡಿದರೆ ಸರಿ ಹೋಗುತ್ತೆ. ಸೊ ನಾಳೆ ಪಾಠ ಇರೋದಿಲ್ಲ, ನಾಳೆಯಿಂದ 3 ದಿವಸ ಪಾಠ ಇರೋದಿಲ್ಲ. ವಿಜಯದಶಮಿ ಪಾಠ ಮಾಡ್ಬೋದು, ಬರ್ತೀರಾ? ಅದು ಇಂಪಾರ್ಟೆಂಟ್. ಹಬ್ಬನ ಮತ್ತೆ ಶ್ರೇಷ್ಠ ಅವತ್ತೇ ಶುರು ಮಾಡೋದು ಪಾಠನ. ಮತ್ತೆ 300 ವರ್ಷ ಇಲ್ಲಿವರೆಗೂ 3 ದಿವಸ ಫುಲ್ ಗ್ಯಾಪ್ ಅಷ್ಟೇ. ವರ್ಷ ಪೂರ್ತಿ ಗ್ಯಾಪು, 3 ದಿವಸ ಫುಲ್ ಗ್ಯಾಪ್, ಮತ್ತೆ ಡಬಲ್ ಗ್ಯಾಪ್ ಇರುತ್ತೆ. ಹಾಗಾಗಬಾರ್ದು. ಅವತ್ತು ಬಂದರೆ ಬೆಳಿಗ್ಗೆ ಮಾಡ್ಬೋದು. ಅವತ್ತು ಎಂದು ವಿಜಯದಶಮಿ ಬೆಳಿಗ್ಗೆ ಎಲ್ಲ ವಿದ್ಯಾಪೀಠದ ಕಾರ್ಯಕ್ರಮ ಇದೇನು, ಮತ್ತೆ ಮಧ್ವೀಜ ಪಾರಾಯಣ ಏನಿದೇನಪ್ಪ? ಏನಿಲ್ಲ ಹೋಗಲ್ಲ. ಪ್ರಸರ್ತಿ ಇದ್ದಾಗಲೇ ಕಾರ್ಯಕ್ರಮ ಇದೆ ಅಂದ್ಬಿಡ್ತಾರ, ಹೋಗ್ಬಿಡುತ್ತ. ಆಮೇಲೆ ಗೊತ್ತಾದರೆ ಹೌದು, ಮಧ್ವ ಜಯಂತಿ. ಹೌದು, ಮಧ್ವ ಜಯಂತಿ ಅಲ್ಲ, ಮಧ್ವ ಜಯಂತಿ. ಅದರಿಂದ ಇರ್ಬೋದು. ಬಟ್ ಈಗ ಪಾಠ ಇನ್ನೂ ನಾವು ಇಲ್ಲಿ ಮೊದಲು ಅನೌನ್ಸ್ ಆಗಿರೋದ್ರಿಂದ ಇದ್ರೂ ಕೂಡ ಪಾಠ ಇರುತ್ತೆ. ಅಲ್ಲಿ ಇದ್ರೂ ಕೂಡ ಪಾಠ ಮುಗಿಸ್ಕೊಂಡು ಹೋಗ್ಬೋದೇ ಹೊರತು ಪಾಠ ತಪ್ಪಿಸೋದು ಬೇಡ. ಅವತ್ತು ಭಾಳ ವಿಶೇಷದ ದಿವಸ, ಅವತ್ತು ಆಚಾರ ಅವತಾರ ಮಾಡಿದ ದಿವಸ. ಅವ್ರು ಬಂದಿದ್ದೇ ಸರೋಬರ ಬರೀಲಿಕ್ಕೋಸ್ಕರ. ಆದ್ದರಿಂದಾಗೇ ಅವತ್ತು ಪಾಠ ನಿಲ್ಲಿಸೋದು ಬೇಡ. ಸೊ ಶುಕ್ರವಾರ ಪಾಠ ಇರೋದು, ಗೊತ್ತಾಯ್ತಾ? ಯಾಕೆ ಎಷ್ಟೊತ್ತಿಗೆ?
ಎಲ್ಲರಿಗೂ ಅನುಕೂಲ ಆಗಬೇಕಲ್ಲ, ರಜೆ ಇರುತ್ತೆ. ಹಾಂ, 9 ಕಾಲ ಒಳ್ಳೆಯದು ಆಗ್ಬೋದಾ? 9 ಕಾಲಂತೆ ಶುಕ್ರವಾರ ಮಾತ್ರ, ಮತ್ತೊಂದು ದಿವಸ, ಒಂದು ದಿವಸ ಮಾತ್ರ 9 ಕಾಲ ಸರಿ ಹೋಗುತ್ತಾ? ಲೇಟ್ ಆಗುತ್ತಾ? ಏನೇ? ಹಾಂ, 9 ಸರಿ. ಹಾಂ ಹಾಂ ಸರಿ, ಆಯ್ತು ಆಯ್ತು ಆಯ್ತು.